ಸುಮಾ ಭವಿಷ್ಯ ನಿಜವಾಗುತ್ತಾ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಸುಮಲತಾ ವಿರುದ್ಧ ನಡೆದಿದೆಯಂತೆ ಷಡ್ಯಂತ್ರ. ಅಂಬಿ ಪತ್ನಿಯ ಸವಾಲಿಗೆ ನಿಖಿಲ್ ಪ್ರತಿ ಸವಾಲು. ಮಂಡ್ಯದ ರಣಕಣದಲ್ಲಿ ಕುತಂತ್ರದ ಮೊರೆ ಹೋಗಿದ್ಯಾರು? ಇದು ಇವತ್ತಿನ ವಿಶೇಷ. ಸುಮಾ ಭವಿಷ್ಯ ನಿಜವಾಗುತ್ತಾ? ಸುಮಲತಾ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಮುಂದಿನ ವಾರ ಏನು ಆಗುವಂತದ್ದಿದೆ ಅನ್ನೋದನ್ನ ಅವರು ಇವತ್ತೇ ಹೇಳಿದ್ದಾರೆ. ತಮ್ಮ ವಿರುದ್ಧದ ಅಪಪ್ರಚಾರಕ್ಕೆ ನಡೆಸಿರುವಂತಹ ಪ್ಲಾನ್ಗೆ ಸಂಬಂಧಪಟ್ಟಂತೆ ಸುಮಲತಾ ಈ ಭವಿಷ್ಯವನ್ನ ನುಡಿದಿರುವಂಥದ್ದು. ಅದರ ಬಗ್ಗೆ ನಾವು ಡಿಟೇಲ್ ಆಗಿರುವಂತಹ ರಿಪೋರ್ಟ್ ಅನ್ನು ಮೊದಲಿಗೆ ನೋಡೋಣ. ನಾನು ಕ್ಯಾಂಡಿಡೇಟ್, ಬೇಕಾದ್ರೆ ನನ್ನನ್ನು ಫೇಸ್ ಮಾಡಲಿ, ನನ್ನನ್ನು ಟಾರ್ಗೆಟ್ ಮಾಡಲಿ. ನಾನು ಇನ್ನಷ್ಟು ನನ್ನ ಬಗ್ಗೆ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ನೀವು ಎಷ್ಟೇ ಬಾಣಗಳು ಬಿಡಿ, ಎಷ್ಟೇ ನಾನು ಅಷ್ಟೇ ಗಟ್ಟಿ ಆಗ್ತೀನಿ. ನಾನು ಮಾಡ್ತಾ ಇದ್ದೀನಿ ಆರೋಪ, ಅವ್ರನ್ನ ಏನಕ್ಕೆ ನಾನು ಟಾರ್ಗೆಟ್ ಮಾಡಲಿ? ಏನು ಅಂದಿದ್ದೀವಿ ನಾವು? ನನ್ನದು ಒಂದೇ ರೂಪ ನೋಡಿದ್ದಾರೆ ಸದ್ಯಕ್ಕೆ, ಅದು ಬೇರೆ ರೀತಿ ನೋಡಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಏನಂದೆ ಅವ್ರಿಗೆ? ಏನಾದರೂ ಏಕೋ ಚಂದಲ್ಲ ಮಾತಾಡಿದ್ದೀನಾ? ಅವ್ರು 108 ಮಾತಾಡ್ತಾರೆ ಪಾಪ ನಿಂತ್ಕೊಂಡು. ಮಂಡ್ಯದ ರಣಕಣದಲ್ಲಿ ಮತ್ತೊಂದು ಸುತ್ತಿನ ವಾಗ್ಯುದ್ಧ ಶುರುವಾಗಿದೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮುಂದಿನ ವಾರದಲ್ಲಿ ನಡೆಯೋದೇನು ಅಂತ ಹಿಂದೆ ಹೇಳಿದ್ದಾರೆ. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಅಟ್ಯಾಕ್, ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು. ಎಸ್, ಇದೇ ಈಗ ಮಂಡ್ಯದ ಚುನಾವಣಾ ಕಣವನ್ನ ಮತ್ತಷ್ಟು ಬಿಸಿ ಮಾಡಿದೆ. ಮತದಾನದ ದಿನ ಹತ್ತಿರವಾದಾಗ ತಮ್ಮ ವಿರುದ್ಧ ಅಪಪ್ರಚಾರ ಮಾಡಲು ಷಡ್ಯಂತ್ರ ನಡೆದಿದೆ ಅನ್ನೋದು ಸುಮಲತಾ ಮಾಡ್ತಿರುವ ಹೊಸ ಆರೋಪ. JDS ನಾಯಕರ ಹೆಸರು ಹೇಳದೆ JDS ಕೆಳಮಟ್ಟದ ರಾಜಕೀಯ ಮಾಡ್ತಿದೆ ಅಂತ ಸುಮಲತಾ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ತಮ್ಮ ವಿರುದ್ಧ ಅಪಪ್ರಚಾರ ಮಾಡಲು ಅಂಬಿ ಬದುಕಿದ್ದಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ನೌಕರರನ್ನು ಸಂಪರ್ಕಿಸಿ ಹಣ, ದುಬೈ ಟ್ರಿಪ್ಪು, ಬೆಂಗಳೂರಲ್ಲಿ ಸೈಟ್ ನೀಡೋ ಆಫರ್ ಕೊಟ್ಟಿದ್ದಾರೆ ಅಂತ ಸುಮಲತಾ ಆರೋಪ ಮಾಡಿದ್ರು. ಅಂದರೆ ಅದು ಯಾವ ರೀತಿ ಇರುತ್ತೆ ಅಂದರೆ, ಅದು ತುಂಬಾ ವರ್ಸ್ಟಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ಇನ್ನೊಂದೇನು ಅಂದರೆ, ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್, ಮೊದಲು ಅಂಬರೀಷ್ ಅವರು ನಮ್ಮ ಜೊತೆಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ನ ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಅಥವಾ ಸಿಂಗಪೂರ್ ನಾವು ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನಿಮ್ಗೆ ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ, ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು, ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೇಲಿ ಯಾರು ವರ್ಕ್ ಮಾಡ್ತಿದ್ರು ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಈ ಮಾಹಿತಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಪ್ತಾ ಇಲ್ಲ, ಬಟ್ ಅವ್ರು ತುಂಬಾ ಒಂದು ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ವೀಕ್ಗೆ ಬಹುಶಃ ನೀವು ಇದನ್ನು ನೋಡ್ತೀರ, ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದಕ್ಕೆ. ಅಂದರೆ ಯಾವುದೊಂದು ಸ್ಟ್ಯಾಂಡರ್ಡ್, ಒಂದು ಪ್ರಿನ್ಸಿಪಲ್, ಒಂದು ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರುವಂಥ ಒಂದು ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಜನ ನೋಡ್ತಿದ್ದಾರೆ, ನನಗೇನಿಲ್ಲ, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ಹೀಗೆ ತಮ್ಮ ವಿರುದ್ಧ ಅಪಪ್ರಚಾರ ನಡೆಸಲು ತಯಾರಿ ನಡೆದಿದೆ ಅಂತ ಆರೋಪ ಮಾಡಿರುವ ಸುಮಲತಾ, ತಮ್ಮ ಜೊತೆಗೆ ಪ್ರಚಾರಕ್ಕೆ ಬರೋರ ವಿರುದ್ಧವೂ JDS ನಾಯಕರು ವೈಯಕ್ತಿಕ ಟೀಕೆ ಮಾಡ್ತಿರೋದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನದು ಒಂದೇ ರೂಪ ನೋಡಿದ್ದಾರೆ ಸದ್ಯಕ್ಕೆ, ಅದು ಬೇರೆ ರೀತಿ ನೋಡಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ನಾನೇನಾದರೂ ಅವ್ರ ಥರ ಮಾತಾಡೋಕ್ಕೆ ನಾನೇನಾದರೂ ಶುರು ಮಾಡಿಕೊಂಡ್ರೆ ಅವ್ರು ಒಬ್ಬರು ಮಾತಾಡೋಕ್ಕೂ ಆಗಲ್ಲ, ಅಷ್ಟು ವಿಷಯ ಇದೆ. ಬಟ್ ನಾನು ಮಾತಾಡಲ್ಲ, ಆ ರೀತಿ ಹೋಗಬಾರ್ದು ಅಂತಾನೆ ನಾನು ಕಂಟ್ರೋಲಲ್ಲಿದ್ದೀನಿ. ಆದ್ರೆ ಸುಮಲತಾ ಆಕ್ರೋಶ ಹೊರಹಾಕಿದ್ರು JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸುಮ್ಮನಾಗಿಲ್ಲ. ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರಕ್ಕೆ ಬಂದಿರುವ ಯಶ್ ವಿರುದ್ಧ ಹರಿಹಾಯ್ದ್ರು. ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಒಂದು ವಿಷಯ ಅಂತೂ ಸತ್ಯ, ಪಾಪ ಹೆಣ್ಮಕ್ಳ ಮೇಲೆ ಭಾಳ ಕಾಳಜಿ ಇಟ್ಕೊಂಡಿದ್ದಾರೆ. ನಮ್ಮ ಹಿರಿಮಗನೋ ಕಿರಿಮಗನೋ ನನಗೂ ಗೊತ್ತಾಗಿಲ್ಲ. ಪಾಪ ಈ ಬಾಡಿಗೆ ಕಟ್ಬೋದಲ್ಲ, ಪಾಪ ಈ ಹೆಣ್ಮಗಳೇನಾರು ತಪ್ಪು ಮಾಡಿದಾರ?
ಸಿನಿಮಾ ನಟರ ಬಗ್ಗೆ ನಿಖಿಲ್ ಮಾಡಿದ ಆರೋಪಕ್ಕೆ ಅಂಬಿ ಪುತ್ರ ಅಭಿಷೇಕ್ ತಿರುಗೇಟು ನೀಡಿದ್ದಾರೆ. ನಾವೆಲ್ಲ ದೊಡ್ಡ ಮನೆತನದಿಂದ ಬಂದವರು, ಆದ್ರೆ ಕಷ್ಟಪಟ್ಟು ಮೇಲೆ ಬಂದವರ ಬಗ್ಗೆ ಟೀಕೆ ಮಾಡೋದಕ್ಕೂ ಮೊದಲು ಯೋಚನೆ ಮಾಡಬೇಕು ಅಂತ ಹೇಳಿದ್ರು. ಎಸ್ಪೆಷಲಿ ಸಮನ್ ಲೈಕ್ ದರ್ಶನ್ ಅವ್ರ ಯಶ್ ಅವರೆಲ್ಲ ಅಚೀವ್ ಮಾಡ್ಕೊಂಡು ಬಂದಿರೋರು, ಬ್ಯಾಕ್ಗ್ರೌಂಡ್ ಇಂದ ಕಷ್ಟಪಟ್ಟು ದುಡಿಮೆ ಮಾಡಿ ಬೆವರು ಸುರಿಸಿ ಕೆಲಸ ಮಾಡಿ ಬಂದಿರೋ ಒಂದು ವ್ಯಕ್ತಿಗಳು ಇವರಿಬ್ಬರು. ನನಗೂ ಬ್ಯಾಕ್ಗ್ರೌಂಡ್ ಇದೆ, ಆ ಅಭ್ಯರ್ಥಿಗೂ ಬ್ಯಾಕ್ಗ್ರೌಂಡ್ ಇದೆ. ನಾವು ಇಂಥ ಅಚೀವ್ ಮಾಡಿಕೊಂಡು ಸ್ವಂತ ಝೀರೋಯಿಂದ ಬಂದಿರೋರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂದು 2 ಸತಿ ಯೋಚನೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಯಶ್ ವಿರುದ್ಧ ನಿಖಿಲ್ ಮಾಡಿರುವ ಆರೋಪಕ್ಕೆ ಉತ್ತರ ನೀಡಿದ ಸುಮಲತಾ ವೈಯಕ್ತಿಕ ಟೀಕೆ ಮಾಡೋದ್ರ ಬದಲು ಬಹಿರಂಗ ಚರ್ಚೆಗೆ ಬರುವಂತೆ ನಿಖಿಲ್ಗೆ ಸವಾಲು ಹಾಕಿದ್ರು. ನಾನು ಕ್ಯಾಂಡಿಡೇಟ್, ಬೇಕಾದರೆ ನನ್ನನ್ನು ಫೇಸ್ ಮಾಡಲಿ, ನನ್ನನ್ನು ಟಾರ್ಗೆಟ್ ಮಾಡಲಿ. ಈಗ ನಾನು ಒಂದು ಸವಾಲು ಹಾಕ್ತೀನಿ, ಅದು ನೀವು ಯಾವ ವೇದಿಕೆಯಲ್ಲಾಗಲಿ, ಯಾವ ಟಿವಿ ಚಾನಲ್ ಆಗಲಿ ಇರಲಿ, ನಾನು ಐ ಆಮ್ ರೆಡಿ ಟು ಫೇಸ್ ಇಟ್. ಈಗ US ಪ್ರೆಸಿಡೆಂಟಲ್ಲಿ ಕ್ಯಾಂಡಿಡೇಟ್ಸ್ ಇಬ್ಬರನ್ನು ಕರೀತಾರೆ ಒಂದು ಡಿಬೇಟ್ಗೆ, ಎಲ್ಲ ಟಾಪಿಕ್ಸ್ನು ತಗೊಳ್ಳಿ, ನಾನು ಬರ್ತೀನಿ, ನಿಖಿಲ್ ಅವರು ಬರಲಿ. ಬಂದು ನೀವು ಇಂಡಿಯಾದಲ್ಲಿ, ಮಂಡ್ಯದಲ್ಲಿ ಏನೇನು ಟಾಪಿಕ್ಸ್ ಇದೆ, ಏನೇನು ಸಮಸ್ಯೆಗಳಿದೆ, ಏನು ಇಶ್ಯೂಸ್ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ನಾನಿದ್ದೀನಿ. ಹಿಂದೆ ಅಂಬರೀಷ್ ಏನು ಮಾಡಿದ್ದಾರೆ, ಇದು ಎಲ್ಲ ವಿಷಯನೂ ನಾನು ಮಾತಾಡೋಕ್ಕೆ ತಯಾರಿದ್ದೀನಿ. ಅವ್ರು ರೆಡಿ ಇದ್ದಾರೆ, ಕೇಳಿ. ಸುಮಲತಾ ಸವಾಲನ್ನ ನಿಖಿಲ್ ಕೂಡ ಸ್ವೀಕರಿಸಿದ್ದಾರೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಯಾವಾಗ ಚರ್ಚೆ ಕರೀತಾರೋ ಆಗ ಬರೋದಕ್ಕೆ ನಾನು ರೆಡಿ. ಎಲೆಕ್ಷನ್ಗೂ ಮೊದಲೇ ಚರ್ಚೆ ನಡೆಸೋದಿದ್ರೆ ಅದಕ್ಕೂ ನಾನು ರೆಡಿ ಅಂದ್ರು. ಚುನಾವಣೆ ಸಂದರ್ಭ ಕೆಲವೇ ದಿನಗಳು ಉಳಿದಿದೆ, ಸಮಯಾವಕಾಶನ ವ್ಯರ್ಥ ಮಾಡ್ದಿರಾ ಒಳ್ಳೇದಕ್ಕೆ ಬಳಸಲಿ. ನಾನು ಯಾವತ್ತಾದರೂ ಬರ್ತೀನಿ, ಎನಿ ಟೈಮ್ ಅವೈಲೇಬಲ್, ಎನಿ ಟೈಮು. ನಮ್ಮ ಪಕ್ಷೇತರ ಅಭ್ಯರ್ಥಿ ಕ್ಲೇಮ್ಡ್ ಬಿಜೆಪಿಯ ಒಂದು ಬೆಂಬಲಿತ ಅಭ್ಯರ್ಥಿಗೆ ಎನಿ ಟೈಮು ರೆಡಿ ಇದ್ದೀನಿ. ಬರೋಣ, ಯಾವತ್ತಾದರೂ ಬರೋಣ. 18ನೇ ತಾರೀಕುವರೆಗೂ ಚುನಾವಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬರಬೇಕು ಅಂದ್ರೆ ಬರ್ತೀನಿ. ಹೀಗೆ ಮಂಡ್ಯದ ಅಖಾಡದಲ್ಲಿ ಜಿದ್ದಾಜಿದ್ದಿ ಜೋರಾಗಿದೆ. ಮತದಾನದ ದಿನ ಸಮೀಪಿಸ್ತಾ ಇದ್ದಂತೆ ಜನರ ಮನ ಗೆಲ್ಲೋದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಿದ್ದಾರೆ. ಈಗ ಮುಂದಿನ ವಾರದಲ್ಲಿ ಏನಾಗಲಿದೆ ಅಂತ ಹಿಂದೆ ಸುಮಲತಾ ಹೇಳಿರೋದ್ರಿಂದ ಅವರು ಹೇಳಿದ ಭವಿಷ್ಯ ನಿಜವಾಗುತ್ತಾ ಅಥವಾ ಕೇವಲ ರಾಜಕೀಯ ಆರೋಪಕ್ಕಷ್ಟೇ ಸೀಮಿತವಾಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ರವಿ ಜೊತೆ ಸುನಿಲ್, TV9 ಮಂಡ್ಯ. ಎಸ್, ಹೀಗೆ ಮುಂದಿನ ವಾರದಲ್ಲಿ ತಮ್ಮ ವಿರುದ್ಧ ಅಪಪ್ರಚಾರಕ್ಕೆ ತಿರುಚಿದ ಹೇಳಿಕೆ, ತಿರುಚಿದ ವಿಡಿಯೋ, ತಿರುಚಿದ ಫೋಟೋಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಅದರ ಮೂಲಕವಾಗಿ ಅಪಪ್ರಚಾರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸುಮಲತಾ ಅವರು ಹೇಳಿರ್ತಕ್ಕಂಥ ಮಾತನ್ನು ಗಮನಿಸಿದರೆ, ಯಾಕಂದರೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರಿಗೆ ವಿದೇಶಿ ಟ್ರಿಪ್ಪಿಂದ ಹಿಡಿದು ಬೆಂಗಳೂರಲ್ಲಿ ಸೈಟಿಂದ ಹಿಡಿದು 10 ರಿಂದ 15 ಲಕ್ಷ ರೂಪಾಯಿ ಆಫರ್ವರೆಗೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸುಮಲತಾ ಅವರು ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಎಲ್ಲ ತಂತ್ರವನ್ನ, ಎಲ್ಲ ಕುತಂತ್ರವನ್ನ ಯಾಕೆ ಹೆಣಿಲಾಗ್ತಾ ಇದೆ? ಅಥವಾ ಇದು ನಿಜಕ್ಕೂ ಕೂಡ ನಡೀತಾ ಇರುವಂಥ ಷಡ್ಯಂತ್ರ ಹೌದು ಅಲ್ವೋ? ನಿಜಕ್ಕೂ JDS ಈ ರೀತಿಯಾದ ಷಡ್ಯಂತ್ರವನ್ನ ಹೆಣೆದಿದೆಯಾ? ಅಥವಾ ಸುಮಲತಾ ಅವರು ಈ ಒಂದು ಹೇಳಿಕೆಯನ್ನು ನೀಡೋದ್ರ ಮೂಲಕವಾಗಿ ಮುಂದೆ ಆಗಬಹುದಾಗಿರುವಂಥ ಅಪಪ್ರಚಾರಕ್ಕಿಂತಲೂ ಪೂರ್ವದಲ್ಲಿನೇ ತಾನು ಇದೆಲ್ಲವೂ ಕೂಡ ಹೇಳಿದ್ದೀನಿ ಅಂತ ಹೇಳುವಂಥ ಒಂದು ಪ್ರಯತ್ನ ಅಷ್ಟೇನಾ? ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನ ಕುಮಾರ್ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. KPCC ವಕ್ತಾರರಾಗಿರುವ ಲಕ್ಷ್ಮಣ್ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವ ಮಂಜುಳಾ ಅವರ ಜೊತೆಗೆ ಶಿವಮೊಗ್ಗ ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಮಲತಾ ಅವರ ಬೆಂಬಲಿಗರಾಗಿರುವ ಹನಕೆರೆ ಶಶಿ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮಂಡ್ಯದಿಂದ JDSನ ವಿಧಾನ ಪರಿಷತ್ ಸದಸ್ಯರಾಗಿರುವ KT ಶ್ರೀಕಂಠೇಗೌಡರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ಹನಕೆರೆ ಶಶಿ ಅವರು ಇವತ್ತು ಹೇಳಿರ್ತಕ್ಕಂತಹ ಮಾತುಗಳು, ಸುಮಲತಾ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ವಿರುದ್ಧ ಈ ರೀತಿಯ ಅಪಪ್ರಚಾರಕ್ಕೆ ಬೇಕಾದಂತಹ ತಯಾರಿಯನ್ನ ನಡೆಸಿದ್ದಾರೆ ಅಂತೇಳಿ. ಯಾವ ಕಾರಣಕ್ಕಾಗಿ ಈ ಅಪಪ್ರಚಾರದ ತಯಾರಿಯನ್ನು ಈ ಹಂತದಲ್ಲಿ ನಡೆಸಿದ್ದಾರೆ ಅನ್ನೋಂಥ ನೀವು ಮಾಡ್ತಾ ಇರುವಂಥ ಕ್ಲೇಮ್? ಖಂಡಿತ ಹರಿಪ್ರಸಾದ್ ಅವರೇ, ನಮ್ಮ ಕ್ಯಾಂಡಿಡೇಟ್ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಹೇಳ್ದಂಗೆ ಅವರು ಏನು ಮಾಡಲಿಕ್ಕೂ ಏಸಲ್ಲ. ಯಾಕೆಂದರೆ ಅವ್ರಿಗೆ ಜನ ಬೆಂಬಲ ದಿನೇ ದಿನ ಕ್ಷೀಣಿಸ್ತಾ ಇದೆ, ನಮಗೆ ಜನ ಬೆಂಬಲ ದಿನ ಹೆಚ್ಚಾಗ್ತಾ ಇದೆ. ಸೊ ಅವರು ಏನಾಗ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಥಿತಿ ಯಾವ ರೀತಿ ಹೋಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ಈ ಚುನಾವಣೆ ನಮಗೆ ಮಂಡ್ಯದಲ್ಲಿ ಈ ಥರ ಆಗ್ತಲ್ಲಪ್ಪ ಅಂತ ಅವ್ರಿಗೆ ಯೋಚನೆ ಶುರು ಆಗೋಗಿದೆ. ಮಂಡ್ಯದ ಜನ ನಮಗೆ ಇಷ್ಟೊಂದು ರಿವರ್ಸ್ ಆಗಿಬಿಟ್ಟಿದಾರಲ್ಲ ಅಂತ ಯೋಚನೆ ಶುರುವಾಗೋಗಿದೆ. ಅವರು ಎಲ್ಲ ರೀತಿ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಒಂದು ಪ್ರಯತ್ನ ಅಲ್ಲ, ನಮ್ಮ ಅಕ್ಕ ಹೇಳ್ದಂಗೆ ಅವ್ರ ಫ್ಯಾಮಿಲಿ ಬಗ್ಗೆ ಏನು ಮಾತಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರು ಈಗ ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ, ಇಂಟೆಲಿಜೆನ್ಸಿಲಿ ಅವರು ತಗೊಳ್ಳೋದಲ್ಲಿ, ಫೋನ್ ಟ್ರ್ಯಾಪಿಂಗ್ ಮಾಡೋದಲ್ಲಿ ಭಾಳ ಶುದ್ಧ ಇದ್ದಾರೆ. ಅವರು ತುಂಬ ಅದಕ್ಕೆ ಇಂಟೆಲಿಜೆಂಟ್ ಇದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ, ಈಗ ಹೇಳ್ದಂಗೆ ಅವ್ರ ಮನೆ ಫ್ಯಾಮಿಲಿ ಕೆಲಸ ಮಾಡ್ತಿದ್ದವ್ರನ್ನ ಮತ್ತೊಬ್ಬರನ್ನ ಎಲ್ಲನೂ ಕೂಡ ಅವೆಲ್ಲ ಸತ್ಯನೇ.
ಈಗ ಅವ್ರಿಗೆ ಏನಾಗೋಗಿದೆ ಅಂದರೆ ಚುನಾವಣೆ ರೀತಿ ಎದುರಿಸೋಕ್ಕೆ ಅವ್ರಿಗೆ ತಾಕತ್ತಿಲ್ಲ. ಅವರು 4 ಜನ ಸುಮಲತಾನ ಹಾಕಿದ್ರು. ಯಾಕೆ ಹಾಕಿದ್ರು? ಅವ್ರಿಗೆ ಸೋಲಿನ ಭೀತಿ. ನಿಖಿಲ್ ವರ್ಸಸ್ ಸುಮಲತಾ ಬಿಡ್ಬೇಕಿತ್ತು, ಮಂಡ್ಯ ಜನ ತೋರಿಸ್ಬೇಕಾಗಿತ್ತು ಏನು ಅಂತ ತೋರಿಸೋರು. ಅದ್ರ ಬದಲು 4 ಜನ ಸುಮಲತಾ ಆಗ್ತಾಗಲೇ ಅವ್ರಿಗೆ ಸೋಲಿನ ಭೀತಿ ಕಾಣ್ತಾ ಇದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ಅಂಬರೀಷ್ ಅಣ್ಣನ ಕುಟುಂಬದ ಬಗ್ಗೆ ಅವ್ರು ಏನು ಮಾತಾಡುವಂಥ ನೈತಿಕತೆ ಇಲ್ಲ. ಕುಟುಂಬ ಅವರು ಎಲ್ಲ ಇಡೀ ಜಗತ್ತಿಗೆ ಗೊತ್ತು, ಅವ್ರ ಕುಟುಂಬ ಎಷ್ಟು ಸಜ್ಜನ ರಾಜಕಾರಣ ಮಾಡ್ಕೊಂಡ್ ಬಂದಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು, ಇಡೀ ಮಂಡ್ಯಕ್ಕೆ ಗೊತ್ತು. ಇವರು ಅದು ರಾಜಕಾರಣ ರೀತಿ ಮಾಡಲಿ. ನಮ್ಮ ಸುಮಲತಾಕ್ಕೆ ಹೇಳ್ದಂಗೆ ರಾಜಕಾರಣ ರೀತಿ ಫೇಸ್ ಮಾಡಲಿ. ಸುಮಲತಾಕ್ಕೆ ವರ್ಸಸ್ ನಿಖಿಲ್ ಮಾಡಲಿ. ಪಾಪ ಯಾಕೆ ಅವರೆಲ್ಲ ಅಮಾಯಕರೆಲ್ಲ ಯಾಕೆ ಬಳಿ ಮಾಡ್ತಾರೆ? 3 ಜನ ಸುಮಲತಾ ಅವರು ಈಗ ಹೊರಗಡೆ ಎಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ? ಒಂದಾದ್ರೂ ಟಿವಿಲಿ ಬಂದಿದ್ದಾರೆ ಅವರು? ತೋರಿಸಿ. ಇವರು ಎಲ್ಲ ಯಾವ ಥರ ಅಂದರೆ, ಇವರು ರಾಜಕಾರಣದಲ್ಲಿ ಯಾವ್ಯಾವ ಪ್ಲ್ಯಾನ್ ಇದಾವೆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಪ್ರಯೋಗಗಳೆಲ್ಲ ದಿನ ಏನಾಗ್ತಾ ಇದೆ, ಪ್ರಯೋಗಗಳೆಲ್ಲ ನಮಗೆ ಪ್ಲಸ್ ಆಗ್ತಾ ಇದೆ. ಅವ್ರಿಗೆ ಗಾಬರಿ ಆಗ್ಬಿಟ್ಟಿದೆ. ಅವ್ರು ದಿನ ಏನಾಗ್ತಾ ಇದೆ ಅಂದರೆ ಮೆಂಟಲಿ ವರೀಸ್ ಜಾಸ್ತಿ ಆಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಅದೆಲ್ಲ ಈಗ ಅವ್ರೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಸತ್ಯ ಇದೆ. ಬಟ್ ಆದ್ರೂ ಕೂಡ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಅವ್ರು ಯಾವುದೇ ಸತ್ಯನ ಅವ್ರು ಹುಡ್ಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಏನು ಇಲ್ಲ ಅಲ್ಲಿ. ಈಗ ಅವ್ರು ಹೇಳ್ದಂಗೆನೆ, ನಮ್ಮ ಕ್ಯಾಂಡಿಡೇಟ್ ಹೇಳ್ದಂಗೆ ಅವರೆಲ್ಲ ಸಂಪರ್ಕ ಮಾಡಿರೋದು ಸತ್ಯ. ಯಾವ ಲೆವೆಲ್ ಬೇಕಾದರೂ ಅವ್ರು ಇಳಿತಾರೆ. ಅವರು ರಾಜಕಾರಣನ ಇದು ಅವರ ಕುಮಾರಸ್ವಾಮಿ ಅವ್ರಿಗೆ ರಾಜಕಾರಣ ಯಾವ ರೀತಿ ಇಳಿತಾರೆ, ಯಾವ ಕೀಳು ಮಟ್ಟದ ರಾಜಕಾರಣ ಮಾಡ್ತಾರೆ ಅಂತ ಇದೊಂದು ನಿದರ್ಶನ. ಈಗ ಮುಂದಿನ ದಿನಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಈಗಲೇ ನಮಗೆ ಗೊತ್ತಾಗ್ತಾ ಇದೆ. ಮಾತಾಡ್ತೀನಿ ನನ್ನ ಮಿತಿಗೆ ಮುಂದಿನ ದಿವಸಗಳು ಇದು ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ ಅನ್ನೋದು. ಲಕ್ಷ್ಮಣ್ ಅವರು, ಯಾವ ಕಾರಣಕ್ಕಾಗಿ ದೋಸ್ತಿ ಅಭ್ಯರ್ಥಿ ಪರವಾದಂತಹ ಈ ರೀತಿಯಂತಹ ಷಡ್ಯಂತ್ರಗಳನ್ನ ಹೆಣಿಯುವಂಥದ್ದು, ಎದುರಾಳಿಯನ್ನ ಈ ರೀತಿಯಾಗಿ ಹಣಿಯೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಊಹಾಪೋಹಗಳ ಮೇಲೆ ನಾವು ಈಗ ಚರ್ಚೆಗೆ ಕೂತ್ಕೊಂಡಿದ್ದೀವಿ. ಇದು ಆಧಾರರಹಿತ ಆರೋಪ. ನಮ್ಮ ಮನೆಯಲ್ಲಿ ಯಾರೋ ಕೆಲಸ ಮಾಡ್ತಾಯಿದ್ರು, ಅವ್ರನ್ನ ಈ ಥರ ಸಂಪರ್ಕ ಮಾಡಿದ್ರು, ಅವ್ರಿಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು, ಫಾರಿನ್ ಟ್ರಿಪ್ ಕೊಡ್ತೀನಿ ಅಂತ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದು ಏನು ಅನ್ನುವಂಥದ್ದು ಹೊರಗಡೆ ಬಂದಿಲ್ಲ. ನನ್ನ ಕ್ಯಾರೆಕ್ಟರ್ನ ಅಸಸಿನೇಟ್ ಮಾಡುವಂಥದ್ದಕ್ಕೆ ಹುನ್ನಾರ ನಡೀತಾ ಇದೆ. ಕುಮಾರಸ್ವಾಮಿಯವ್ರ ಫ್ಯಾಮಿಲಿ, ಕುಮಾರಸ್ವಾಮಿಯವರು ಅನ್ನುವಂಥದ್ದು ಆಪಾದನೆ ಮಾಡಿದ್ದಾರೆ. ನಾನು ಒಂದು ಮನವಿ ಮಾಡ್ಕೋತೀನಿ ಸುಮಲತಾ ಅವರಿಗೆ, ದಯಮಾಡಿ ನಿಮ್ಗೆ ಆ ಥರ ಭಾವನೆ ಇದ್ದು ಖಚಿತ ಮಾಹಿತಿಗಳಿದ್ದರೆ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಡ್ಬೋದು, ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಬೋದು, CBIಗೆ ದೂರು ಕೊಡ್ಬೋದು, ಇಲ್ಲ ಕೋರ್ಟ್ ಮೂಲಕ ಅವರು ಇದು ಮುಂದಿನ ದಿನಗಳಲ್ಲಿ ಅನಾಹುತ ಆಗದಾಗೆ ತಡೆ ಹಿಡಿಯುವಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಚುನಾವಣೆ ಸಂದರ್ಭದಲ್ಲಿ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ಗಳಿದ್ದಾವಲ್ಲ, ಇದು ಇಟ್ ಹ್ಯಾಸ್ ಬಿಕಮ್ ಎ ಜನರಲೈಸ್ ಸ್ಟೇಟ್ಮೆಂಟ್ ಎವ್ರಿವೇರ್. ಇವರು ಅವ್ರನ್ನ ಆಪಾದನೆ ಮಾಡೋದು, ಅವ್ರು ಇವ್ರನ್ನ ಆಪಾದನೆ ಮಾಡೋದು, ಮುಂದಿನ ದಿನಗಳಲ್ಲಿ ಏನೋ ಮಾಡಿಬಿಡ್ತಾರೆ ಅನ್ನುವಂಥದ್ದು. ಹಿಂದೆಲ್ಲ ಕೆಲವು ಟ್ಯಾಬ್ಲೆಟ್ ಪೇಪರ್ಗಳಿದ್ದು, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಆ ಪೇಪರ್ಗಳು ಬರ್ತಿದ್ದು. ಅವರು ಇನ್ನೊಬ್ಬರು ನಿಮ್ಮ ಬಗ್ಗೆ, ನೀವು ಅಭ್ಯರ್ಥಿ, ನಿಮ್ಮ ಬಗ್ಗೆ ಈ ಪುಟಗಟ್ಟೆಗಳೇ ಬರೆಸೋದು, ಅದನ್ನು ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿಸೋದು, ಆ ಥರ ಮಾಡ್ತಾಯಿದ್ರು. ಈಗ ಮಾಧ್ಯಮಗಳಲ್ಲಿ ಸುಮಲತಾ ಅವರು ಇವತ್ತು ಹೇಳಿಕೆ ಕೊಟ್ಟಿರುವಂಥದ್ದು ನನಗೆ ಅದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ಇದು ಎಲ್ಲೋ ಒಂದು ಕಡೆ ಅವರಿಗೆ ಹೇಳಿ ಆಪಾದನೆ ಮಾಡುವಂಥದ್ದು, ಆಮೇಲೆ ಈ ಸಿಂಪತಿ ಗಿಡಿಸುವಂಥದ್ದಕ್ಕೆ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ. ಖಂಡಿತ ಲಕ್ಷ್ಮಣ ಮಾತಾಡ್ತೀನಿ, ನಮ್ಮ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ. ಹಾಗೆಯೇ ಸುಮಲತಾ ಅವರ ಪರವಾಗಿ ಇವತ್ತು ಮೈಸೂರಿನಲ್ಲಿ ಪ್ರಚಾರ ರ್ಯಾಲಿಗೆ ಬಂದಿರುವಂತಹ ಪ್ರಧಾನಿ ಮೋದಿಯವರು ಕೂಡ ಮಾತನಾಡಿದ್ದಾರೆ. ಯಾಕೆಂದರೆ ಅವರು ಮಂಡ್ಯವನ್ನು ಕೂಡ ಉದ್ದೇಶಿಸಿ ಇವತ್ತು ಈ ಒಂದು ಪ್ರಚಾರ ಸಭೆಯಲ್ಲಿ ಮಾತನಾಡಿರುವಂಥದ್ದು. ಮೋದಿಯವರು ಏನು ಹೇಳಿದ್ದಾರೆ ಅನ್ನೋದು ಕೂಡ ನೋಡೋಣ. ಹಾಗೆಯೇ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಈಗಾಗಲೇ ಸುಮಲತಾ ಅವರು ಹೇಳಿರ್ತಕ್ಕಂಥ ಮಾತಿನ ಬಗ್ಗೆ ಕೂಡ ನಾವು ಚರ್ಚೆ ನಡೆಸ್ತಾ ಇದ್ವಿ. ಹಾಗೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮೈಸೂರಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಸುಮಲತಾ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ರು ಮತ್ತು ಅವರ ಪರವಾಗಿ ಕೆಲಸ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಿದ್ರು. इस क्षेत्र ने कर्नाटका के लिए, देश के लिए बड़े नेतृत्व दिए हैं. जो काम अम्बरीश जी ने किया है वो भी आज लोगों के दिलों में है. सुमलता जी के साथ मिलकर उन्होंने कन्नड़ा भाषा और संस्कृति की जो सेवा की है वह सराहनीय है. ಈ ಮೂಲಕವಾಗಿ ಅಂಬರೀಷ್ ಅವರ ವ್ಯಕ್ತಿತ್ವ ಮತ್ತು ಸುಮಲತಾ ಅವರ ಕೊಡುಗೆಯನ್ನು ಸ್ಮರಿಸಿಕೊಂಡು ಅವರ ಪರವಾಗಿ ಕೆಲಸ ಮಾಡುವಂತೆ ಕರೆಯನ್ನು ಕೊಟ್ಟಿರುವಂತಹ ಪ್ರಧಾನಿ ಮೋದಿಯವರು. ಮಂಜುಳಾ ಅವರೇ, ತಾವೇನು ಹೇಳ್ತೀರಿ? ಈಗಾಗಲೇ ಒಂದು ಕಡೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯೂ ಕೂಡ ಆಗಿರುವಂತಹ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಮಾಡಿರ್ತಕ್ಕಂತಹ ಆಪಾದನೆ, ನನ್ನ ವಿರುದ್ಧ ಅಪಪ್ರಚಾರಕ್ಕೆ ಬೇಕಾದಂತಹ ತಯಾರಿಯನ್ನು ನಡೆಸಲಾಗಿದೆ,
ಮುಂದಿನ ವಾರದಲ್ಲಿ ಇದನ್ನ ಮಾಡ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಇದೊಂದು ಆಧಾರರಹಿತವಾಗಿರುವಂತಹ ಊಹಾಪೋಹದ ಇಂತಹ ಆಪಾದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ. ತಾವೇನ್ ಹೇಳ್ತೀರಿ ಮಂಜುಳಾ ಅವರು ಇದಕ್ಕೆ? ಇಲ್ಲ, ಇದರಲ್ಲಿ ಯಾವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಏಕಾಏಕಿ ತಮ್ಮ ಮಗನಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಏನು ನಿರ್ಣಯ ತಗೊಳ್ತಾರೆ, ಆಗ ಶ್ರೀಕಂಠೇಗೌಡರು ಹೇಳ್ತಾರೆ ಆಕೆ ಮಂಡ್ಯ ಗೌಡ್ತಿ ಅಲ್ಲ ಆಂಧ್ರದವರು ಅಂತ. ಆಗ ಬಹಳ ದೊಡ್ಡ ರಿಪರ್ಕೇಶನ್, ವಿರೋಧವನ್ನ ಅಲ್ಲಿ ಜನರಿಂದ ಎದುರಿಸ್ತಾರೆ. ತದನಂತರ ರೇವಣ್ಣ ಅವರು ಗಡ್ಡ ಸತ್ತು 3 ತಿಂಗಳಿಗೆ ಎಲೆಕ್ಷನ್ ಬಂದಿದ್ದಾರೆ ಅಂತ ಹೇಳಿದಾಗ ಖುದ್ದು ಮುಖ್ಯಮಂತ್ರಿಗಳು ಕ್ಷಮೆಯನ್ನ ಯಾಚಿಸಬೇಕಾಗತ್ತೆ ರಾಜ್ಯದ ಮಹಿಳೆಯರನ್ನ. ಸುಮಲತಾ ವಿಚಾರ ಮಂಜುಳಾ ಅವರು ಜಸ್ಟ್ ಮಾತಾಡ್ತೀನಿ, ತಾಂತ್ರಿಕ ಕಾರಣದಿಂದಾಗಿ ಸಂಪರ್ಕ ಕಡಿತ ಆಗಿದೆ. ಮತ್ತೆ ನಾನು ಮಂಜುಳಾ ಅವ್ರನ್ನ ಮಾತನಾಡಿಸ್ತೇನೆ. ಜಸ್ಟ್ ಮಂಜುಳಾ ಅವರೇ ಮತ್ತೆ ಮಾತಾಡಿಸ್ತೇನೆ. ಪ್ರಸನ್ನ ಕುಮಾರ್ ಅವರೇ, ತಾವು ಯಾವ ರೀತಿ ನೋಡ್ತೀವಿ? ಯಾಕಂದ್ರೆ ಇಲ್ಲಿ ಬರ್ತಾ ಇರುವಂತಹ ಆಪಾದನೆಗಳು ಇವೆಲ್ಲವನ್ನು ಕೂಡ ಹರಿಪ್ರಸಾದ್, ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಭವಿಷ್ಯ ನುಡಿದಿದ್ರು. ನಾಳೆ ಎಲ್ಲ IT ರೈಡ್ ಆಗ್ತದೆ, ಎಲ್ಲ ಬಹಳಷ್ಟು ವ್ಯವಸ್ಥಿತ ನಡೆದಿದೆ ಅಂತ ಅವರೊಂದು ಭವಿಷ್ಯ ನುಡಿದಿದ್ರು. ಅದು ಬಹುಶಃ ಮಾರನೇ ದಿವಸನೇ ನಿಜ ಆಯಿತು. ಅವ್ರು ರಾತ್ರಿ ಹೇಳಿದ್ರು, ಬೆಳಗ್ಗೆನೇ ನಿಜ ಆಯಿತು. ಇವತ್ತು ಸುಮಲತಾ ಅವರು ಒಂದು ಭವಿಷ್ಯ ನುಡಿದಿದ್ದಾರೆ, ಬಹುಶಃ ಇನ್ನೊಂದು ವಾರದಲ್ಲಿ ಏನೋ ಆಗ್ತದೆ, ತಮ್ಮ ತೇಜವಧೆಗೆ ಏನೇನೋ ಪ್ರಯತ್ನ ನಡೀತಾ ಇದೆ ಅಂತ ಅವರು ಭವಿಷ್ಯ ನುಡಿದಿದ್ದಾರೋ, ಊಹಾಪೋಹ ನಡೆದಿರೋ, ಒಟ್ಟಾರೆ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಆಗಲ್ವೋ ಅನ್ನೋದನ್ನು ನಾವೀಗ ಕಾದು ನೋಡಬೇಕು. ಅದನ್ನು ಅಲ್ಲಿ ಬಿಡ್ತೀನಿ ನಾನು. ಈಗ ಇಲ್ಲಿ ನನಗೊಂದು ವಿಚಿತ್ರ ಅರ್ಥ ಆಗ್ತದೆ ಮಂಡ್ಯ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. JDS ಅಭ್ಯರ್ಥಿ ನಿಖಿಲ್ ಸಹ ಹೊಸಬ್ರು ರಾಜಕೀಯ ಕ್ಷೇತ್ರಕ್ಕೆ, ಅದೇ ರೀತಿ ಸುಮಲತಾ ಅವರು ಸಹ ರಾಜಕೀಯ ಕ್ಷೇತ್ರಕ್ಕೆ ಹೊಸಬ್ರು. ನಿಖಿಲ್ ಅವರು ತಮ್ಮ ತಂದೆ ಮತ್ತು ತಮ್ಮ ತಾತನ ನಾಮಬಲದ ಮೇಲೆ ಅವರು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಸುಮಲತಾ ಅವರು ಅಂಬರೀಷ್ ಅವರ ನಾಮಬಲದ ಮೇಲೆ ಅವರು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಈಗ ಅವ್ರ ಸಾಧನೆ ಸದ್ಯಕ್ಕೆ ಏನೂ ಇಲ್ಲ ಇಬ್ಬರದುವೆ. ಮುಂದೆ ತಾವೇನು ಮಾಡ್ತೀವಿ ಅನ್ನೋದನ್ನು ಮಾತ್ರ ಹೇಳಬೇಕಿಲ್ಲ. ಇರ್ತಕ್ಕಂಥದ್ದು 2 ಅಭ್ಯರ್ಥಿಗಳು ಇರ್ತಕ್ಕಂಥದ್ದು. ತಾವು ಮುಂದೆ ಜನ ಏನಾರು ತಮ್ಮನ್ನು ಆಯ್ಕೆ ಮಾಡಿದ್ರೆ ತಾವೇನು ಮಾಡ್ತೀವಿ ಕ್ಷೇತ್ರಕ್ಕೆ ಅದನ್ನು ಹೇಳ್ಕೊಂಡು ಹೋದ್ರೆ ಸಾಕು. ಆದರೆ ಅದು ಬಿಟ್ಟು ಈ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು ವೈಯಕ್ತಿಕ ನಿಂದನೆ, ತೇಜವಧೆ, ಒಬ್ಬರನ್ನೊಬ್ಬರನ್ನ ಕ್ಯಾರೆಕ್ಟರ್ ಅಸಾಸಿನೇಷನು ಅಥವಾ ಒಬ್ಬರು ಬೆಂಬಲಿಗರು ಒಬ್ಬರ ಮೇಲೆ ಇಷ್ಟು ಪೈಪೋಟಿ, ಇಷ್ಟು ವೈಮನಸ್ಸು ಏತಕ್ಕೆ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏಕೆಂದರೆ ಇಲ್ಲಿ ಯಾರೋ ಏನೋ ನಾನು ಕಟ್ಟಿ ಹಾಕಿದೆ ಅಂತ ಏನೋ ಹೇಳೋದಿಲ್ಲ. ಎಲ್ಲರೂ ಬೇರೆ ಬಂದಿರತಕ್ಕಂಥದ್ದು ಬೇರೆ ನಾಮಬಲದ ಮೇಲೆ ಬಂದಿರತಕ್ಕಂಥವ್ರು ಇಲ್ಲಿರ್ತಕ್ಕಂಥದ್ದು ವಿಚಾರ. ಅಷ್ಟಿದ್ಮೇಲೆ ಅಷ್ಟಕ್ಕೆ ಸೀಮಿತವಾಗಿ ಒಂದು ಎಲೆಕ್ಷನ್ ಮಾಡಿ ಆರೋಗ್ಯಕರವಾದ ಒಂದು ಚುನಾವಣೆ ನಡೆಸಲಿಕ್ಕೆ ಒಂದು ಅವಕಾಶ ಇದೆ ಇಲ್ಲಿ. ಆದರೆ ಅದು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದೆ ವಿಚಾರಗಳು, ಯಾರ್ಯಾರ ಮೇಲೆ ಏನೇನೋ ಆರೋಪಗಳು, ಯಾರ್ಯಾರ ಮೇಲೆ ಟೀಕೆಗಳು, ಏನೆಲ್ಲ ಆಗ್ತಿದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಮಂಡ್ಯ ಬಿಟ್ಟರೆ ಇಡೀ ಚುನಾವಣೆಯಲ್ಲೆಲ್ಲ ಪರಿಸ್ಥಿತಿಯನ್ನು ನಿಲ್ಲಿಸಿದೆ. ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಪರಿಸ್ಥಿತಿಯನ್ನು ನಿಲ್ಲಿಸಿದೆ. ಇದೆಲ್ಲ ಬೇಕಿತ್ತಾ? ಇದರಿಂದ ಏನು ಸಾಧನೆ ಆಗ್ತದೆ? ಯಾವ ಪುರುಷಾರ್ಥಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ? ಇದ್ರಲ್ಲಿ ಯಾರ್ಯಾರು ಭಾಗಿದಾರರಿದ್ದಾರೆ ಅವರೇ ಎಲ್ಲ ಉತ್ತರ ಕೊಡಬೇಕಾಗುತ್ತೆ. ನಿಜ ಪ್ರಸನ್ನ ಕುಮಾರ್. ಮಂಜುಳಾ ಅವರೇ ಕ್ಷಮಿಸಿ, ಆವಾಗ ಸಂಪರ್ಕ ಕಡಿತ ಆಗಿತ್ತು. ತಾವು ಹೇಳ್ತಾ ಇದ್ರೆ ಯಾವ ರೀತಿಯಾಗಿ ಇಲ್ಲಿ ಪರಿಣಾಮಗಳು ಬೀರ್ತಾ ಇದ್ದಾವೆ ಅಂತ ಹೇಳಿ. ತನ್ನ ಮಗನ ವಿರುದ್ಧ ಸ್ಪರ್ಧೆಗೆ ಬರಬಾರ್ದು ಅನ್ನುವಂತಹ ಒಂದು ನಿರ್ಣಯವನ್ನ ಮುಖ್ಯಮಂತ್ರಿಗಳು ಆರಂಭದಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಶ್ರೀಕಂಠೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆಕೆ ಮಂಡ್ಯ ಗೌಡ್ತಿ ಅಲ್ಲ ಅಂತ. ಜನರಿಂದ ಬಹಳ ಪ್ರಬಲವಾಗಿರೋ ವಿರೋಧವನ್ನ ಅವರು ಎದುರಿಸಬೇಕಾಗತ್ತೆ. ಆಮೇಲೆ ರೇವಣ್ಣ ಅವರು ಮಂಡ್ಯಕ್ಕೆ ಬರ್ತಾರೆ, ಗಂಡ ಸತ್ತು 3 ತಿಂಗಳಿಗೆ ಎಲೆಕ್ಷನ್ ನಿಂತರು ಅಂತ ಅಪಮಾನ ಮಾಡ್ತಾರೆ. ಇದರಿಂದ ಇಡೀ ರಾಜ್ಯದಲ್ಲಿ ಬಂದಂತ ವಿರೋಧವನ್ನ ನೋಡಿದಂತ ಮುಖ್ಯಮಂತ್ರಿಗಳು ಸ್ವತಃ ಖುದ್ದಾಗಿ ಕ್ಷಮೆಯನ್ನ ಕೇಳ್ತಾರೆ. ಶಿವರಾಮೇಗೌಡರು ಯಾವ ರೀತಿನಲ್ಲಿ ವಾಗ್ದಾಳಿ ಮಾಡಿದ್ರು ಸುಮಲತಾ ಬಗ್ಗೆ ಅಂತ ನಾವೇ ಟಿವಿನಲ್ಲಿ ಡಿಬೇಟ್ ಮಾಡಿದ್ದೀವಿ. ಆಕೆ ಗೌಡ್ತಿ ಅಲ್ಲ ಆಂಧ್ರದವರು ಅಂತೇಳಿ. ಆಗ ಇಡೀ ರಾಜ್ಯದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಎಲ್ಲೂ ಕೂಡ ಸುಮಲತಾ ಅವರನ್ನ ಆಸ್ ಎ ಅಪೋನೆಂಟ್ ಕ್ಯಾಂಡಿಡೇಟ್ ಆಗಿ ಇವರು ಲಾಜಿಕಲ್ ಆಗಿ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆ ಒಳಗೆ ಇಡೀ ಮಂಡ್ಯ ಜಿಲ್ಲೆ, ಅದು ನನ್ನ ಅಜ್ಜಿ ಊರು ಕೂಡ, ಆ ಇಡೀ ಮಂಡ್ಯ ಜಿಲ್ಲೆಯ ಜನ ಈ ಕುಟುಂಬ ರಾಜಕಾರಣದ ವಿರುದ್ಧ, ಜನತಾದಳದ ನಿರ್ಣಯದ ವಿರುದ್ಧ ಇವತ್ತು ಎದ್ದು ನಿಂತಿದ್ದಾರೆ. ಇದನ್ನ ಮಾರಲ್ ಆಗಿ ಇವತ್ತಾಗಲೇ ಡಿಫೀಟ್ ಆಗಿದೆ JDS. ಹಾಗಾಗಿ ಸುಮಲತಾ ಅವರನ್ನ ಯಾವುದೇ ಸೈದ್ಧಾಂತಿಕ ಆಧಾರದ ಮೇಲೆ, ಇಶ್ಯೂಸ್ಗಳ ಆಧಾರದ ಮೇಲೆ ಅವರನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದು ಮಹಿಳೆ ತನ್ನ ಗಂಡ ಇಲ್ಲ ಅಂತ ಹೇಳಿ ಇಂತಹ ಒಂದು ಗಟ್ಟಿ ಪುರುಷರ ಎದುರುಗಡೆ ಚುನಾವಣೆಗೆ ನಿಂತ್ರೆ ಒಂದು ಮಹಿಳೆಯ ಮೇಲೆ ಹೇಗೆ ಪುರುಷರ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಆಗತ್ತೆ, ಈ ಪಾಳೆಗಾರಿಕೆ ರಾಜಕೀಯ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಸುಮಲತಾ ಪ್ರಕರಣ ರಾಜ್ಯದ ಮಹಿಳೆಯರಿಗೆ ಒಂದು ನಿದರ್ಶನವಾಗಿ ಇವತ್ತು ಕಾಣ್ತಾ ಇದೆ. ಹಾಗಾಗಿ ಸುಮಲತಾ ಇವತ್ತೇನು ಗೆಸ್ ಮಾಡಿದ್ದಾರೆ, ನಾಳೆ ನನ್ನ ಮೇಲೆ ಈ ರೀತಿಯ ಒಂದು ಅಟ್ಯಾಕ್ ಮಾಡಬಹುದು ಅಂತ, ಇದನ್ನ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ.
JDS ಇಶ್ಯೂ ಆಧಾರಿತವಾಗಿ ಮಂಡ್ಯದಲ್ಲಿ ಚುನಾವಣೆಯನ್ನ ಮಾಡ್ತಿಲ್ಲ. ಆಕೆಯ ಮೇಲೆ ವೈಯಕ್ತಿಕ ದಾಳಿ ಮಾಡೋದ್ರ ಮೂಲಕ ಆಕೆನ ಡಿಮಾರಲೈಸ್ ಮಾಡ್ತಾ ಇದೆ. ಹಾಗೆ ಆಕೆಯ ಪರವಾಗಿ ಬಂದಂತಹ ದರ್ಶನ್ ಮತ್ತು ಯಶ್ಗೆ ಕೂಡ ಕಳ್ಳೆತ್ತು ಅಂತ ಕರೆದಿದ್ದಕ್ಕೆ ಕೂಡ ಅವರು ವಿರೋಧವನ್ನ ರಾಜ್ಯದಲ್ಲಿ ಎದುರಿಸ್ತಾರೆ. ಇಲ್ಲೆಲ್ಲೂ ಕೂಡ JDS ತನ್ನ ಪ್ರಚಾರದಲ್ಲಿ ಯಶಸ್ಸನ್ನ ಕಾಣಲ್ಲ. ಹೀಗಾಗಿ ಇವತ್ತು ವೈಯಕ್ತಿಕವಾಗಿ ಸುಮಲತಾ ವಿಚಾರದಲ್ಲಿ ಅವರು ವೈಯಕ್ತಿಕ ದಾಳಿ ಮಾಡುವಂತದ್ರಲ್ಲಿ ಖಂಡಿತವಾಗಿ ಈ ರೀತಿ ಷಡ್ಯಂತ್ರವನ್ನ ರೂಪಿಸಿರ್ತಾರೆ. ಹೀಗಾಗಿ JDS ಇವತ್ತು ನೈತಿಕವಾಗಿ ಅಲ್ಲಿ ಸೋತಿದೆ. ಇದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶೋಭೆ ತರಲ್ಲ. ಇದು JDS ಕಾರ್ಯಕರ್ತರೇ ಮಾಡಿದ್ರು ಕೂಡ ಇದು ಮುಖ್ಯಮಂತ್ರಿಗಳ ಮಗ ಅಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ರಾಜ್ಯದ ಮಹಿಳೆಯರಿಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಮಂಜುಳಾ ಜಸ್ಟ್ ಮಾತಾಡ್ತೀನಿ, ಮತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ. ಹಾಗೇನೆ ಶ್ರೀಕಂಠೇಗೌಡರು ಕೂಡ ಜಾಯ್ನ್ ಆಗ್ತಾರೆ, ಇದು ಕೂಡ ಮಾತಾಡೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರ್ಸೋಣ. ಅದಕ್ಕಿಂತ ಮುಂಚಿತವಾಗಿ ಸುಮಲತಾ ಅವರು ಇವತ್ತೇನು ಆಪಾದನೆಯನ್ನು ಮಾಡಿದ್ರು, ಆಪಾದನೆಯನ್ನು ಮಾಡೋದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ರು. ನನ್ನನ್ನ ಬಹುಶಃ ಇವರು ಇದುವರೆಗೆ ನನ್ನನ್ನು ನೋಡಿರುವಂತಹ ರೂಪ, ಈ ರೀತಿಯಾದಂತಹ ಆರೋಪಗಳನ್ನು ಮಾಡಿದಾಗ ಬೇರೆ ರೀತಿಯಲ್ಲೂ ಕೂಡ ನೋಡಬೇಕಾಗಬಹುದು, ನನ್ನ ಬಳಿಯೂ ಕೂಡ ಮಾತನಾಡೋದಕ್ಕೆ ಸಾಕಷ್ಟು ವಿಷಯಗಳಿದ್ದಾವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪರ್ಸನಲ್ ಅಂದ್ರೆ ನನ್ನ ಬಗ್ಗೆ, ಅಂಬರೀಷ್ ಅವ್ರ ಬಗ್ಗೆ, ಅಭಿಷೇಕ್ ಬಗ್ಗೆ, ಎಲ್ಲ ಫ್ಯಾಮಿಲಿ ಬಗ್ಗೆ ತುಂಬಾ ಒಂದು ವರ್ಸ್ಟ್ ಆಗಿ ಇದ್ ಮಾಡೋಕೆ ಅದು ಏನೇನು ಅವ್ರ ಕೈಲಿ ಅವರು ನಾವು ಪ್ರಿಪೇರ್ ಮಾಡ್ತೀವಿ ಆ ತರ ನೀವು ಹೇಳ್ಬೇಕು ಅನ್ನೋ ರೀತಿಲಿ ಹೇಳ್ತಿದಾರಂತೆ. ನನಗೆ ಆ ತರ ಆದ್ರೆ ನನ್ನ ಬಗ್ಗೆ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ನೀವು ಎಷ್ಟೇ ಬಾಣಗಳು ಬಿಡಿ, ಎಷ್ಟೇ ನಾನು ಅಷ್ಟೇ ಗಟ್ಟಿ ಆಗ್ತೀನಿ. ನನಗೆ ಅದರಿಂದ ಏನು ತೊಂದರೆ ಆಗಲ್ಲ. ಈಗ ಅಷ್ಟೇ ವರ್ಷ ಅದು ಅವ್ರಿಗೆ ಆಗತ್ತೆ ಜನರಿಂದ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನನ್ನದು ಒಂದೇ ರೂಪ ನೋಡಿದ್ದಾರೆ ಸದ್ಯಕ್ಕೆ, ಅದು ಬೇರೆ ರೀತಿ ನೋಡಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ನಾನೇನಾದ್ರೂ ಅವ್ರ ತರ ಮಾತಾಡೋಕೆ ನಾನೇನಾದ್ರೂ ಶುರು ಮಾಡ್ಕೊಂಡ್ರೆ ಅವ್ರು ಒಬ್ರು ಮಾತಾಡೋಕ್ಕೂ ಆಗಲ್ಲ, ಅಷ್ಟು ವಿಷಯ ಇದೆ. ಬಟ್ ನಾನು ಮಾತಾಡಲ್ಲ, ಆ ರೀತಿ ಹೋಗಬಾರ್ದು ಅಂತಾನೆ ನಾನು ಕಂಟ್ರೋಲಲ್ಲಿದ್ದೀನಿ. ಇದು ಯಾವ ರೀತಿಯಲ್ಲಿ ತಾನು ಸಿಡಿದೇಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸುಮಲತಾ ಅವರು ಹೇಳ್ತಿರುವಂತಹ ಮಾತುಗಳು. ಈಗ ನಮ್ಮ ಜೊತೆಗೆ KT ಶ್ರೀಕಂಠೇಗೌಡರು ಸಂಪರ್ಕದಲ್ಲಿದ್ದಾರೆ. ಶ್ರೀಕಂಠೇಗೌಡರು, ಈಗಾಗಲೇ ಸುಮಲತಾ ಅವರು ಮಾಡಿರ್ತಕ್ಕಂತಹ ಆಪಾದನೆ ನೀವು ಯಾವ ರೀತಿಯಾಗಿ ಮುಂದಿನ ವಾರದ ಒಳಗಡೆ, ಬಹುಶಃ ಚುನಾವಣೆ ಹತ್ತಿರ ಬರೋದ್ರ ಒಳಗಡೆ ವಿಡಿಯೋ ಫೋಟೋಗಳನ್ನು ಮಾರ್ಫ್ ಮಾಡಿ ಅವುಗಳನ್ನು ತಿರುಚಿ ನನ್ನ ವಿರುದ್ಧ ಆಪಾದನೆ ಮಾಡೋದಕ್ಕೆ, ಕೆಳಮಟ್ಟದ ರಾಜಕಾರಣ ಮಾಡೋದಕ್ಕೆ JDS ರೆಡಿಯಾಗಿದೆ ಅನ್ನುವಂತಹ ಆಪಾದನೆಯನ್ನ ಸುಮಲತಾ ಅವರು ಮಾಡ್ತಾ ಇದ್ದಾರೆ. ಇಲ್ಲ, ಆ ಆಪಾದನೆಯನ್ನ ನಾನು ಒಪ್ಲಿಕ್ಕೆ ತಯಾರಿಲ್ಲ. ಈ ತರದ ಎಲ್ಲಾ ಪ್ರಯತ್ನಗಳು ಆರಂಭದಿಂದ ಆಗ್ತಾ ಇರೋದು, ಇವತ್ತಿಗೂ ನಡೀತಾ ಇರೋದು ಅವ್ರ ಕಡೆಯಿಂದಲೇ. ಅದ್ರ ಬಗ್ಗೆ ಯಾಕೆ ಮೌನವಾಗಿದ್ದೀರಿ? ಹಾಗಾಗಿ ಸುಮ್ಮನೆ ಆಂಟಿಸಿಪೇಟರಿ ಮಾಡಿ, ಮುಂದಿನ ನಿರೀಕ್ಷೆ ಮಾಡಿ ಈಗಲೇ ಹೇಳುವಂತ ಅತಿ ಬುದ್ಧಿವಂತಿಕೆ ಪ್ರದರ್ಶನವೂ ಅನಗತ್ಯ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ನಮ್ಮವ್ರು ಯಾವ ಅಂತ ಪ್ರಯತ್ನ ಯಾವತ್ತೂ ಮಾಡಿಲ್ಲ, ಮುಂದೇನು ಮಾಡಲ್ಲ. ಅವ್ರ ಕಡೆಯವ್ರು ಏನ್ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಾಗೋಗಿದೆ. ಆದ್ರೆ ಅವ್ರು ಹೇಳಿದಾರೆ, ಇನ್ನೂ ಒಂದು ಮಾತ್ರ ಹೇಳಿದ್ರೆ, ಅಂಬರೀಷ್ ಅವರು ಬದುಕಿದ್ದಾಗ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೌಕರರನ್ನ, ಅಂದ್ರೆ ಇವತ್ತು ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಹ ನೌಕರರನ್ನ ಸಂಪರ್ಕಿಸಿ ಅಂಬರೀಷ್, ಸುಮಲತಾ ಮತ್ತೆ ಅಭಿಷೇಕ್ ಇವರುಗಳ ಬಗ್ಗೆ ಅತ್ಯಂತ ಕೆಟ್ಟದಾದಂತಹ ಮಾತುಗಳನ್ನು ಹೇಳೋದಿಕ್ಕೆ, ಅವರ ವಿರುದ್ಧ ಮಾತನಾಡೋದಿಕ್ಕೆ ಬಹಳ ದೊಡ್ಡ ದೊಡ್ಡ ಆಫರ್ ಗಳನ್ನ ಮಾಡಿದ್ದಾರೆ JDS ನವರು. ಅದರಲ್ಲೂ ವಿಶೇಷವಾಗಿ ಏನಂದ್ರೆ ಫಾರಿನ್ ಟ್ರಿಪ್, ಬೆಂಗಳೂರಲ್ಲಿ ಸೈಟು, 10 ರಿಂದ 15 ಲಕ್ಷ ರೂಪಾಯಿ, ಈ ರೀತಿಯಾದಂತಹ ಆಫರ್ ಗಳನ್ನು ಕೂಡ JDS ನವರು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಖಚಿತ ಮಾಹಿತಿ ಇದೆ ಅನ್ನೋದನ್ನ ಅವರು ಹೇಳ್ತಿದ್ದಾರೆ. ಆ ತರದ ಆಫರ್ ಕೊಡುವಂತ ಸ್ಥಿತಿಗೆ ನಾವೇನು ಬಂದಿಲ್ಲ, ನಮ್ಗೆ ಅಗತ್ಯವೂ ಇಲ್ಲ. ಹಾಗಾಗಿ ಈ ತರದ ಹಸಿ ಸುಳ್ಳಿನ ಆರೋಪಗಳನ್ನ ಮಾಡೋದನ್ನ ಮೊದಲು ಅಭ್ಯರ್ಥಿ ಆದವ್ರು ನಿಲ್ಲಿಸ್ಬೇಕು. ಯಾಕೆ ಆರಂಭದಿಂದಲಿಂದ ಆರೋಪಗಳನ್ನ ಮಾಡೋದೇ ಅವ್ರ ಕೆಲಸ ಆಗಿದೆ. ಅದು ಯಾವ ಕಾರಣಕ್ಕೂ ರಾಜಕಾರಣದಲ್ಲಿ ಒಳ್ಳೇದಲ್ಲ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಒಳ್ಳೇದಲ್ಲ. ನಾವು ಬಹುಶಃ ಹತಾಶೆಯಿಂದ ಈ ಮಾತುಗಳನ್ನ, ಇಂಥ ಆರೋಪಗಳನ್ನ ಮಾಡ್ತಾ ಇದ್ರು ಅನ್ನೋ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಯಾಕೆಂದ್ರೆ ನಾವು ಈಗ ಫಾರಿನ್ ಟ್ರಿಪ್ ಕಳಿಸ್ತೀವಿ, ಸೈಟ್ ಕೊಡ್ತೀವಿ ಅನ್ನೋಂತ ಆಮಿಷ ಉಂಟಂತ ಅವಶ್ಯಕತೆ ನಮ್ಗೇನಿದೆ? ಎಲ್ಲಾದ್ರೂ ಉಂಟಾ? ಇದು JDS ಭದ್ರಕೋಟೆ. ನಾವು ಸುಸ್ಥಿತಿಯಲ್ಲಿದ್ದೇವೆ. ಈ ಚುನಾವಣೆ ನಾವು ಗೆದ್ದೇ ಇಟ್ಟಿರ್ತೇವೆ. ಆ ಆತಂಕಕ್ಕೆ ಒಳಗಾಗಿ ಈ ತರದ ಸುಳ್ಳು ಆರೋಪಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಶ್ರೀಕಂಠೇಗೌಡರ ಜಸ್ಟ್ ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹನಕೆರೆ ಶಶಿ ಅವರೇ, ಶ್ರೀಕಂಠೇಗೌಡರ ಮಾತನ್ನ ತಾವು ಕೂಡ ಕೇಳಿಸ್ಕೊಂಡಿದ್ದೀರಿ. ಯಾವ ರೀತಿಯಾಗಿ ನಮಗೆ ಇದರ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಶ್ರೀಕಂಠೇಗೌಡರು ಹೇಳ್ತಾ ಇದ್ದಾರೆ. ದಯಮಾಡಿ ಶ್ರೀಕಂಠೇಗೌಡರಿಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಅಭ್ಯರ್ಥಿ ಯಾವಾಗಲೂ ಕೂಡ ಆರೋಪ ಮಾಡಿಲ್ಲ. ಆರೋಪ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಕಡೆಯವರೇ. ನೀವು ದಯಮಾಡಿ ಶ್ರೀಕಂಠೇಗೌಡರು ಆರೋಪ ಮಾಡಿದ್ರು, DC ತಮ್ಮಣ್ಣವರು ಆರೋಪ ಮಾಡಿದ್ರು, ಶಿವರಾಮೇಗೌಡರು ಆರೋಪ ಮಾಡಿದ್ರು, ಕುಮಾರಸ್ವಾಮಿಯವರು ಆರೋಪ ಮಾಡಿದ್ರು. ನಮ್ಮ ಕ್ಯಾಂಡಿಡೇಟ್ ಯಾವತ್ತಾರು ಒಂದು ಆರೋಪ ಮಾಡಿದಾರ? ತೋರಿಸಿ ಅದ್ಯಾವ್ದಿದೆ ಅಂತ. ಇವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಹಿಂದಿನ ದಿನ IT ರೇಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಇವ್ರು ಮಾತ್ರ ಎಲ್ಲ ತಿಳ್ಕೊಂಬೋದು. ನಮ್ಮ ಕ್ಯಾಂಡಿಡೇಟ್ಗೆ ನಮ್ಮ ಬಂದಿರೋ ಮಾಹಿತಿ ಹೇಳಿದ್ದಾರೆ.
ಅದು ಸತ್ಯ ತಾನೇ. ಮುಂದಿನ ದಿನಗಳಲ್ಲಿ ಇನ್ನೊಂದು ನಿಮಗೆ ಕಟು ಸತ್ಯ ಹೇಳ್ತೀನಿ ಕೇಳಿ. ಈಗ ಮೊದಲನೇದಾಗಿ ಅಭಿನಂದನೆ ಮಾಡ್ತೀನಿ, ಸತ್ಯಕ್ಕೆ ಜಯ ಮೊದಲನೇದಾಗಿ ಸಿಕ್ಕಿದೆ. DC ಅವರು ವರ್ಗಾವಣೆ ಆಗಿದ್ದಾರೆ, ಮೊದಲನೇ ಜಯ ನಮ್ಗೆ ಪಕ್ಷೇತರ ಅಭ್ಯರ್ಥಿಗೆ ಮೊದಲನೇ ಜಯ ಸಿಕ್ಕಿದೆ. ಇನ್ನೊಂದು ಕಟು ಸತ್ಯ ಹೇಳ್ತೀನಿ, ಇವರು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿಯರ ಎಲ್ಲಾದ್ರೂ ಕರ್ಕಡೆ ಹೋದಾಗ ಎಲ್ಲರೂ ಒಂದು ಕಲ್ಲು ಓಡಿಸ್ಬಿಡೋದು, ಅವ್ರಿಗೊಂಚೂರು ತಲೆ ಏಟ್ ಮಾಡಿಸ್ಬಿಡೋದು, ಇವರು ಸುಮಲತಾ ಬೆಂಬಲಿಗರು ಹೊಡೆದ್ರು ಅಂತ ಹೇಳಿ ಅದನ್ನು ಕ್ರಿಯೇಟ್ ಮಾಡಕ್ ಹೊಟ್ಟಿದ್ದಾರೆ. ಅದರಲ್ಲಾಗ್ಲೇ ಫೇಲ್ಯೂರ್ ಆಗಿದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಜನನ್ನ ಮರಳು ಮಾಡಕ್ ಹೊಡ್ತಾ ಇದ್ದಾರೆ. ಜನ ಏನು ದಡ್ರಲ್ಲ, ಮಂಡ್ಯ ಜನ ಮುಟ್ಟಾಡ್ರಲ್ಲ, ಸ್ವಾಭಿಮಾನ ಇರ್ತಕ್ಕಂಥ ಜನ. ನೀವೇನೇನು ಹೇಳ್ತಾ ಇದೀರಿ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಕ್ಯಾಂಡಿಡೇಟ್ ಹಾಕಿದ್ರಲ್ಲ ಸ್ವಾಮಿ, 4 ಜನ ಕ್ಯಾಂಡಿಡೇಟ್ಸ್ ಹಾಕಿದ್ರಲ್ಲ, ಅವ್ರಿಗೆ ಮೇಕಪ್ ಮಾಡ್ಬಿಟ್ಟು ಕನ್ನಡಕ ಹಾಕುವಂತ ಪರಿಸ್ಥಿತಿ ನಿಮ್ಗೆ ಯಾಕಿತ್ತು? ಶಶಿಯವರೇ, KT ಶ್ರೀಕಂಠೇಗೌಡ್ರೆ, ತಾವೇನ್ ಹೇಳ್ತೀರಿ ಶಶಿಯವರು ಹೇಳಿರುವಂತ ಈ ಮಾತುಗಳಿಗೆ? ಯಾಕಂದ್ರೆ ಈ ರೀತಿಯಾದಂತ ಅವಶ್ಯಕತೆ ಏಕಿತ್ತು ಅಂತ ಹೇಳಿ, ನೀವು ಆ 3 ಜನ ಕ್ಯಾಂಡಿಡೇಟ್ ಗಳನ್ನ ಸುಮಲತಾ ಅವರ ರೀತಿಯಲ್ಲಿನೇ ಕನ್ನಡಕ ಹಾಕಿಸ್ಕೊಂಡು ಕೂಡ ಫೋಟೋವನ್ನ ತೆಗೆಸಿ ಹಾಕಿಸುವಂತ ಅವಶ್ಯಕತೆ ಏನಿತ್ತು? ಇದು JDS ಮಾಡಿದೆ ಅಂತ. ಕೆಲಸವನ್ನ JDS ನವರು ಯಾವ ಕಾರಣಕ್ಕೂ ಮಾಡಿಲ್ಲ. ಸ್ಪರ್ಧೆ ಮಾಡುವಂತವ್ರು ಕನಕಪುರದಿಂದ ಬಂದು ಸ್ಪರ್ಧೆ ಮಾಡಿದ್ದಾರೆ. ನಾವು ಕನಕಪುರಕ್ಕೆ ಹೋಗಿ ಕರ್ಕೊಂಡ್ ಬಂದಿದೀವಾ? ಇವ್ರ ಜೊತೆಲೆ ಇದ್ದು ಒಬ್ರು ವಾಪಸ್ ಹೋಗ್ತೀವಿ ಅಂದ್ರೆ ಯಾಕೆ ವಾಪಸ್ ತಗೊಳ್ಳ ಅಂತ ಇವ್ರೇ ಹೇಳ್ಬೇಕು. ಇವ್ರ ಪರ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದವರು, ಚುನಾವಣಾ ಪ್ರಚಾರ ಯಾಕೆ ನಮ್ಮೆಲ್ಲ ಆರೋಪ ಹೊರಿಸ್ಲಿಕ್ಕೆ ಈ ರೀತಿಯ ಪ್ರಯತ್ನ ಮಾಡ್ಬಿಟ್ಟು ಹಿಂಗ್ ಹೇಳ್ತಾ ಇದಾರೆ ಅವರು? ಇವ್ರ ಜೊತೆ ಇನ್ನೊಂದು ವಿಚಾರ ಸರ್, ಇನ್ನೊಂದು ಸತ್ಯ ಹೇಳ್ತೀನಿ ಕೇಳಿ ಸರ್. ಹಸಿ ಸುಳ್ಳುಗಳನ್ನ ಹೇಳಲಿಕ್ಕೆ ಇನ್ನೊಂದು ಸತ್ಯ ಹೇಳ್ತೀನಿ ಆತಂಕದಿಂದ ಈ ತರದ ಗಾಬರಿಗಳು ಹೊರಟಿದ್ದಾರೆ. ನಾವು ಸುಳ್ಳು ಹೇಳ್ತಾ ಇಲ್ಲ ಸ್ವಾಮಿ, ನಾವು ಸುಳ್ಳು ಹೇಳೋಲ್ಲ. ನೀವು ಸುಳ್ಳಿನ ಸರ್ದಾರ ಅಂತ ನಿಮಗೆ ಬಿರುದಿದೆ. IT ರೇಡ್ದು ಕುಮಾರಸ್ವಾಮಿ ಸಂಜೆ 6 ಗಂಟೆಗೆ ಹೇಳಿದ್ರು, ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಅಭ್ಯರ್ಥಿ ಹೇಳಿದ್ರಲ್ಲ, 12 ಗಂಟೆಗೆ ನಿಮ್ಮ ಅಭ್ಯರ್ಥಿ ಏನ್ ಹೇಳಿದ್ರು? ನಾಳೆ ನೋಡ್ರಿ IT ರೇಡ್ ಆಗುತ್ತೆ, ಯಾರ್ಯಾರ ಬಣ್ಣ ಏನಿದೆ ಬರುತ್ತೆ ಅದನ್ನ ಹೇಳಿದ್ರೆ ಯಾರು? ಅವ್ರು IT ರೇಡ್ ಆಗುತ್ತೆ ಅಂತ ಎಲ್ಲಿ ಹೇಳಿಲ್ಲ, ದಯಮಾಡಿ ತಿಳ್ಕೊಳ್ಳಿ. IT ರೇಡ್ ಆಗುತ್ತೆ ಅಂತ ಎಲ್ಲಿ ಹೇಳಿಲ್ಲ. ಹೌದು, IT ರೇಡ್ ಎಲ್ಲಾಗುತ್ತೆ ಅಂತ ಹೇಳಿಲ್ಲ. ಇಲ್ಲ, ದಯಮಾಡಿ ನೀವು ಇಲ್ಲಿ ಒಂದು ಸುಳ್ಳನ್ನ ಮುಚ್ಚಾಕಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಡಿ ಶ್ರೀಕಂಠೇಗೌಡ್ರೆ. ನೀವೆಲ್ಲ ಬರೀ ಸುಳ್ಳು ಹೇಳೋದು. ನಿಮ್ಮ ಜನ, ನೀವು ಮಂಡ್ಯ ಜಿಲ್ಲೆಯೊಳಗೆ ಏನೇನು ಸುಳ್ಳು ಹೇಳ್ತಾ ಇದೀರಿ ಅಂತ ಎಲ್ಲ ಜಿಲ್ಲೆ ಅಬ್ಸರ್ವ್ ಮಾಡ್ತಾ ಇದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನೀವು ಸುಳ್ಳು ಹೇಳೋದು ಕಡಿಮೆ ಮಾಡಿ. ಮಂಡ್ಯ ಜಿಲ್ಲೆ ಜನಕ್ಕೆ ಇಲ್ಲಿ ತನಕ ಸುಳ್ಳು ಹೇಳೋದು ಸಾಕು. ಇನ್ ಮುಂದೆನಾದ್ರು ಸತ್ಯ ಹೇಳಿ, ದಯಮಾಡಿ ಇನ್ ಮುಂದೆನಾದ್ರು ಸತ್ಯ ಹೇಳಿ. ಸತ್ಯ ಜನಕ್ಕೆ ಏನು ಅಂತ ಮಾತಾಡಲಿ, ಬರೀ ಸುಳ್ಳು ಹೇಳೋದು. ನೀವು ಮಂಡ್ಯಕ್ಕೆ 8,000 ಕೋಟಿ ಕೊಟ್ಟೆ ಅಂತ ಹೇಳ್ತೀರಿ, ಎಲ್ಲಿಂದ ಕೊಟ್ಟಿದ್ದೀರಿ ನೀವು? ಬರೀ ಸುಳ್ಳೆ. ಶ್ರೀಶಕ್ತಿ ಸಾಲ ಮನ್ನಾ ಮಾಡಿದ್ರ ನೀವು? ಶ್ರೀಶಕ್ತಿ ಸಾಲ ಮನ್ನಾ ಮಾಡಿದ್ರ ನೋಡ್ರಿ. ನೀವು ಆಶ್ವಾಸನೆ ಕೊಟ್ರಲ್ಲ, ಮಾಸಾಸನ ಕೊಟ್ರ, 6,000 ಮಾಸಾಸನ ಕೊಟ್ರ? ಬರೀ ಸುಳ್ಳೆ ಹೇಳ್ತಾ ಇದ್ರಿ. ಆಮೇಲೆ ಇನ್ನೊಂದು ಸರ್ ಕಟ್ಟು ಸತ್ಯ ಹೇಳ್ತೀನಿ ಸರ್, ಯಾರು ಕೊಟ್ಟಿದ್ದೀರಿ? 2,000 6,000 ಎಲ್ಲಾಯ್ತು ಸ್ವಾಮಿ ನಿಮ್ದು? ಶ್ರೀಕಂಠೇಗೌಡ್ರೆ, ಒಂದು ಮಾತು. ಈಗ ಅಲ್ಲಿ ಶಶಿಯವರು ಹೇಳಿರುವಂತ ಇನ್ನೊಂದು ಮಾತ್ರ ಬಗ್ಗೆ, ಈ ರೀತಿ ಕಲ್ಲು ಹೊಡೆದು ಅದರ ಒಂದು ನಾಟಕಕ್ಕೆ ಬೇಕಾದ ತಯಾರಿ ಕೂಡ ನಡೆಯಿತು. ಆ ರೀತಿಯಾದಂತ ಅಂದ್ರೆ ಏನ್ ನಡೆಯೋದಕ್ಕೆ ಹೊರಟಿದೆ ಅಂತ ಹೇಳಿ ಮಂಡ್ಯದಲ್ಲಿ ದರ್ಶನ್ ಮನೆಗೆ ಹೋಗ್ಕಲ್ಲಿ ನೋಡ್ಸಕ್ ನಮ್ಗೇನು ಸೀಟ ಬಿದ್ದಿದ್ಯಾ? ಸೃಷ್ಟಿ ಮಾಡ್ತಾ ಇದಾರೆ ಅಷ್ಟೇ. ಸಿಂಪತಿ ಅನುಕಂಪ ಸೃಷ್ಟಿ ಮಾಡ್ಲಿಕ್ಕೆ ಇವೆಲ್ಲ ಯಾವ ಕಾರಣಕ್ಕೆ ಅಂದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿಯಂತ ಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ? ಪಕ್ಷೇತರ ಅಭ್ಯರ್ಥಿ ಪರವಾಗಿ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಈ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ ಅನ್ನೋದನ್ನ ಶಶಿಯವರೇ? ಇವರು ಒಂದು ವಿಚಾರ ಹೇಳ್ತೀನಿ ಕೇಳಿ. ಇವರು ದೊಡ್ಡ ನಾಟಕ ಕಂಪನಿ, ಇವ್ರದ್ದು ಇದೆಯಲ್ಲ ನಾಟಕ ಕಂಪನಿ, ದೊಡ್ಡ ನಾಟಕ ಕಂಪನಿ. ಇವ್ರು ಯಾವ ಬಣ್ಣ ಬೇಕಾದ್ರೂ ಬರ್ಕೊಂಡು ನಾಟಕ ಆಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಇವ್ರಿಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಮಂಡ್ಯದ ಜನ ಈ ನಾಟಕಕ್ಕೆಲ್ಲ ಬೆಲೆ ಕೊಡಲ್ಲ. ಮುಂದಿನ ದಿನ 18ನೇ ತಾರೀಕು ತಕ್ಕ ಉತ್ತರವನ್ನ ಕೊಡ್ತಾರೆ. ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಏನಂತ ತೋರಿಸ್ತಾರೆ, ಅದ್ರ ಮುಂದಿನ ದಿನ ಕಾದು ನೋಡಿ. ಇವ್ರು 18ನೇ ತಾರೀಕು ಇವರು ಇನ್ನೂ ಕಾಡ್ತಾ ಇಲ್ಲ, ಆಗ್ಲೇ ಏನ್ ಮಾಡ್ತಾ ಇದಾರೆ? ಸೃಷ್ಟಿ ಮಾಡ್ತಾ ಇದಾರೆ. ಸೃಷ್ಟಿ ಮಾಡಿ ಹೇಳ್ತಾ ಇದಾರೆ. ಎಲ್ಲ ಹೇಳಿದ್ರು, ಸಿನಿಮಾ ನಟರು ಹೇಳಿದ್ರು, ನಾಯ್ಡು ಅಂತ ಹೇಳಿದ್ರು, ಗೌಡ್ತಿ ಅಲ್ಲ ಅಂತ ಹೇಳಿದ್ರು, ಅವ್ರ ಮನೇಲಿ ಕಾಫಿ ಕೊಡಲ್ಲ ಅಂತ ಹೇಳಿದ್ರು, ನೀರ್ ಕೊಡಲ್ಲ ಅಂತ ಹೇಳಿದ್ರು. ಇವೆಲ್ಲ ಯಾರು ಸೃಷ್ಟಿ ಮಾಡಿದ್ದು? ನಾವು ಸೃಷ್ಟಿ ಮಾಡಿದ್ದ? ಅವ್ರ ತಾನೇ ಸೃಷ್ಟಿ ಮಾಡಿದ್ದು. ಅವರೆಲ್ಲ ಯಾಕೆ ಸೃಷ್ಟಿ ಮಾಡ್ತಾರೆ? ಇವರೆಲ್ಲ ಸೋಲಿನ ಭೀತಿ ಕಾಣ್ತಾ ಇದೆ ಇವ್ರಿಗೆ. ಡೆಸ್ಪರೇಟ್ ಆಗಿದ್ದಾರೆ ಇವರು, ಡೆಸ್ಪರೇಟ್ ಆಗಿ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಮಾತುಗಳನ್ನ. ಇವರು ಸುಳ್ಳಿನ ಕಂತೆಯನ್ನ ಮಂಡ್ಯ ಕೊಟ್ಟಿದ್ದಾರೆ.
ಇವರು ಯಾವುದೇ ಕಾರಣಕ್ಕೂ 8,000 ಕೊಟ್ಟಿಲ್ಲ. ಸುಳ್ಳಿನ ಕಂತೆನ ಮಂಡ್ಯಕ್ಕೆ ತಗೊಂಡು ಕೊಟ್ಬಿಟ್ಟಿದ್ದಾರೆ. ಮಂಡ್ಯಕ್ಕೆ ಬಂದು ಏನ್ ಹೇಳ್ತಾರೆ, ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ, ಏನ್ ಮಾಡಿಲ್ಲ ಅನ್ನೋದು ಮಂಡ್ಯ ಜನಕ್ಕೆ ಗೊತ್ತಾಗುತ್ತೆ ಬಿಡಿ. ಮಂಡ್ಯ ಜನಕ್ಕೆ ಗೊತ್ತಾಗುತ್ತೆ ಬಿಡಿ. ನೀವು ಮಾಡಿದ್ರಾ? ನೀವು ಕಷ್ಟ ಸುಖ ಮಾಡಿದ್ರಾ? ನೀವು ಕಷ್ಟ ಸುಖ ಕೇಳಿದ್ರೆ ಗೌಡ್ರೆ, ನೀವು ಕೇಳಿದಿರ ಅಂದೆ. ಅಂಬರೀಷ್ ಅಣ್ಣನ ಆರೋಗ್ಯ ಸರಿ ಇದ್ದಾಗ ಅವ್ರು ಸುಮಲತಾ ಸಿಂಗಾಪುರಿಂದ ವಾಪಸ್ ಕರ್ಕೊಂಡ್ ಬಂದವ್ರೆ. ಅದ್ರ ಬಗ್ಗೆ ಮಾತಾಡ್ಬೇಡಿ ನೀವು. ಮೃಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಈಗಾಗಲೇ ಹನ್ಕೆರೆ ಶಶಿಯವರು ಮತ್ತು KT ಶ್ರೀಕಂಠೇಗೌಡರು ಮಾತನಾಡ್ತಾ ಇದ್ರು. ಯಾವ ರೀತಿಯಾಗಿ ಮಂಡ್ಯದ ವಿಚಾರದಲ್ಲಿ ಯಾರು ಏನ್ ಹೇಳ್ತಾರೆ, ಯಾರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಬ್ಬರ ಕಡೆಯಲ್ಲೂ ಕೂಡ ಒಂದೊಂದು ರೀತಿಯಂತಹ ಪಟ್ಟಿಗಳನ್ನ ಕೊಡ್ತಾ ಹೋದ್ರು. ಲಕ್ಷ್ಮಣ್ ಅವರೇ, ಈಗ ಹಾಗಾದ್ರೆ ಮಂಡ್ಯದ ಜನರಿಗೆ ಬೇಕಾಗಿರುವಂತಹ ಅಭಿವೃದ್ಧಿ ವಿಚಾರ ಆದ್ರೆ ನೀವು ದೋಸ್ತಿ ಪಕ್ಷವಾಗಿ ನೀವು ಕೂಡ ಇದ್ದೀರಿ, ಕಾಂಗ್ರೆಸ್ ಕೂಡ ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ನೋಡಿದರೆ ಸುಮಲತಾ ಅವ್ರ ಜೊತೆಗಿದ್ರೆ ಕಾಂಗ್ರೆಸ್ ನಾಯಕರು JDS ಜೊತೆಗೆ ಕಾಣ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಬಹಳ ಓಪನ್ ಆಗಿ ನಾಯಕರುಗಳು ಕೂಡ ಇದನ್ನು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲ, ಅಲ್ಲಿ ಭಾಳ ಸ್ಪಷ್ಟತೆ ನಾನು ಒಂದು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಪಡಿಸಬೇಕಾಗಿದೆ. ಕಾಂಗ್ರೆಸ್ ಬಾವುಟ ಹಿಡ್ಕೊಂಡಿರೋಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ನಮ್ಮ ಕಾಂಗ್ರೆಸ್ ಬಾವುಟನ ಮಿಸ್ಯೂಸ್ ಮಾಡಿಕೊಂಡು ಕೆಲವರು ಅವರು ಹಿಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೆಲವರು ಮುಖಂಡರುಗಳು ಅಸಮಾಧಾನ ಇತ್ತು. ನಾವು JDS ವಿರುದ್ಧ ಹಿಂದೆಯಿಂದ ಹೋರಾಟ ಮಾಡ್ಕೊಂಬಂದ ಹಿನ್ನೆಲೆಯಲ್ಲಿ ಆ ಅಸಮಾಧಾನ ಹೋಗಲಾಡಿಸುವಂಥ ಕೆಲಸವನ್ನು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಒಟ್ಟಾರೆ ಹೋಗ್ತಾ ಇದ್ದೀವಿ. ನಮಗೆ ತಾವು ಹೇಳಿದಾಗೆ ನಮಗೆ ದೊಡ್ಡ ತಲೆನೋವಾಗಿದೆ ಇದು ಮಂಡ್ಯ ಕ್ಷೇತ್ರದ್ದು. ಯಾಕೆಂದರೆ ಅಕ್ಕಪಕ್ಕ 4-5 ಕ್ಷೇತ್ರಗಳಲ್ಲಿ ಇದರಿಂದ ನಮಗೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಅದನ್ನು ಸರಿಪಡಿಸುವಂಥದ್ದಕ್ಕೆ ಒಟ್ಟಾರೆ ಕೂತು ಚರ್ಚೆ ಮಾಡಿ ಈಗ ನಾವು ಒಟ್ಟಾರೆ ಯುದ್ಧಕ್ಕೆ ಹೊರಟಿದ್ದೀವಿ. ನಾನು ಒಂದು BJP ಬೆಂಬಲಿತ ಅಭ್ಯರ್ಥಿಗೆ ಕೇಳುವಂಥದ್ದು ಇಷ್ಟಪಡ್ತೀನಿ. ದಯಮಾಡಿ ತಾವು ಏನು ಪ್ರಚಾರ ಮಾಡ್ತಾ ಇದ್ದೀರಿ, ಮುಂದಿನ ನಿಮ್ಮ ಮಂಡ್ಯಗೆ ಏನು ಮಾಡಬೇಕು ಅಂತ ಇದ್ದೀರಿ, MP ಆಗಿ ಚುನಾವಣೆ ಗೆದ್ದರೆ ಏನು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಇದ್ದೀರಿ, ಅದರ ಬಗ್ಗೆ ಚರ್ಚೆ ಮಾಡಿ ಜನಗಳ ಮತ ಕೇಳುವಂಥ ಕೆಲಸವನ್ನು ಮಾಡಬೇಕು. ಹೊರತು ಊಹಾಪೋಹಗಳನ್ನು ಊಹೆ ಮಾಡಿಕೊಂಡು ಮುಂದೆ ಹಿಂಗೆ ಆಗ್ಬೋದು, ಹಿಂದೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕ್ಯಾರೆಕ್ಟರ್ನ ಅಸೋಸಿಯೇಷನ್ ಮಾಡುವಂಥದ್ದಕ್ಕೆಲ್ಲ ಸಜ್ಜು ನಡೀತಾ ಇದೆ, ಮತ್ತು ಇನ್ನೇನೋ ಮಾಡ್ತಾ ಇದ್ದಾರೆ, ನಾನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಮಾಧ್ಯಮಗಳಿಗೆ ಆಹಾರ ಕೊಟ್ಟು ಅದನ್ನೇ ಚರ್ಚೆ ಮಾಡಿ ಜನಗಳನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥ ಯಾರು ಮಾಡಬಾರ್ದು. ಇಬ್ಬರು ಅಭ್ಯರ್ಥಿಗಳು ಮಾಡಿದ್ದಾರೆ, ತಂದೆ ಇದನ್ನ ಮಾಡಿದ್ದಾರೆ ಅನ್ನೋದ್ರ ಜೊತೆಗೆ ತಾನೇನು ಮಾಡ್ತೀನಿ ಅನ್ನೋದು ಕೂಡ ಹೇಳ್ಬೇಕಲ್ಲ. ಮಂಡ್ಯವನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ ಅವರು ಕೂಡ ಹೇಳ್ಬೇಕಾದ ಅವಶ್ಯಕತೆ ಇಲ್ವಾ? ಸತ್ಯ, ಅದು ಕರೆಕ್ಟು. ಇಬ್ಬರು ಅಭ್ಯರ್ಥಿಗಳು ಮಂಡ್ಯ ಅಟ್ಲೀಸ್ಟ್ ಇನ್ನು 4-5 ದಿವಸ ಇರೋದ್ರಿಂದ ಇನ್ನು ಮುಂದೆ ಆದ್ರೂ ಇನ್ನು ಸ್ಟಾಪ್ ಮಾಡಿ, ಇವತ್ತಿಗೆ ಸ್ಟಾಪ್ ಮಾಡಿ ಮಂಡ್ಯ ಜನಗಳಿಗೆ, ಯಾಕಂದರೆ ಮಂಡ್ಯ ಜನಗಳನ್ನ ನಿರಂತರವಾಗಿ ಮುಟ್ಟಾಟ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಯಾರೇ ಆಗಿರಲಿ, ನಮ್ಮ ಪಕ್ಷದವ್ರು ಇರ್ಬೋದು, JDSನವ್ರು ಇರ್ಬೋದು, ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರ್ಬೋದು. ಚುನಾವಣೆ ಜನಸಾಮಾನ್ಯರು ಮತ್ತು ಮತದಾರ ತೀರ್ಮಾನ ಮಾಡ್ತಾನೆ. ಅವ್ನು ಯಾರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಡೆಫಿನೆಟಾಗಿ ಆಗುತ್ತೆ. 8 ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದ್ದಾರೆ, 8 ಸೆಗ್ಮೆಂಟ್ಸ್ ಇದ್ದಾವೆ. ಒಟ್ಟಾರೆ 18 ಲಕ್ಷ ಚಿಲ್ಲರೆ ಮತದಾರರಿದ್ದಾರೆ. ತೀರ್ಮಾನ ಮಾಡ್ತಾರೆ ಅವರು. ಡೆಫಿನೆಟ್ಟಾಗಿ ಯಾರು ಓಟ್ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಬಹುತೇಕ ತೀರ್ಮಾನ ಆಗಿರುವಂಥದ್ದು. ಮಾಧ್ಯಮಗಳಲ್ಲಿ ಆಗ್ತಾ ಇರುವಂಥ ಚರ್ಚೆ ಆಧಾರದ ಮೇರೆಗೆ ಮತಗಳಾಗ್ತವೆ ಅನ್ನುವಂಥದ್ದು ಇಲ್ಲ. ಅದು ಸುಮಲತಾ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಗೊಂದಲ ಸೃಷ್ಟಿ ಮಾಡಿ ಇನ್ನೇನು ನೋಡಿ, ನಿನ್ನೆ ದಿವಸ ಒಂದು ಇನ್ಸಿಡೆಂಟ್ ಆಗಿದೆ ಮದ್ದೂರಲ್ಲಿ. JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಹೊಡೆದಾಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ಈ ಥರ ಪರಿಸ್ಥಿತಿಗಳು ಉದ್ಭವ ಆಗ್ತವೆ. ಯಾರೋ ಚೂ ಬಿಡೋದು, ನಮ್ಮಲ್ಲೇ ವೈಮನಸ್ಯತ್ವ ತರುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಆಮೇಲೆ JDS ಕೆಲವು ಮುಖಂಡರುಗಳು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಮೈ ಮೇಲೆ ಎಳ್ಕೊಳ್ಳುವಂಥದ್ದು, ಅದ್ರ ಮೇಲೆ ಚರ್ಚೆ ಆಗುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು ನಮಗೆ ಸಮಾಧಾನ ಇಲ್ಲ. ಖಂಡಿತ ಲಕ್ಷ್ಮಣ್ ಅವರೇ. ಮಂಜುಳಾ ಅವರೇ, ತಾವೇನು ಹೇಳ್ತೀರಿ? ಯಾಕಂದ್ರೆ ಈಗಾಗಲೇ JDS ಮತ್ತು ಸುಮಲತಾ ಅವರ ಬೆಂಬಲಿಗರ ನಡುವಿನ ಮಾತುಗಳನ್ನು ತಾವು ಕೂಡ ಕೇಳಿಸಿದ್ರಿ. ಇಲ್ಲಿ ಹಾಗಾದ್ರೆ ಸುಳ್ಳು ಹೇಳ್ತಾ ಇರುವಂಥವ್ರು ಯಾರು? ಮಂಜುಳಾ ಅವರೇ, ಎಸ್, ಸುಳ್ಳು ಹೇಳ್ತಾ ಇರೋದು ಯಾರು ಅಂತ? ಹರಿಪ್ರಸಾದ್ ಹಿಂದೆ ನಿಮ್ಗೆ ನೆನಪಿರ್ಬೇಕು, ರಮ್ಯಾ ಅಲ್ಲಿ ಅಭ್ಯರ್ಥಿ ಆದಾಗ ಪುಟ್ಟರಾಜು ಅವರು ಸಂಸದರಾಗಿ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಆಗ ಆಕೆಗೆ ವೈಯಕ್ತಿಕವಾಗಿರುವಂತ ದಾಳಿಯನ್ನ ಪುಟ್ಟರಾಜು ಅವರು, ಕುಮಾರಸ್ವಾಮಿ ಅವರು ಮಾಡ್ತಾರೆ. ಆಕೆ ಇಲ್ಲಿ ಒಂದು ಪಾಪ್ಯುಲರ್ ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಸೋಲಾಗತ್ತೆ ಅನ್ನುವಂತ ಒಂದು ಊಹೆಯಿಂದಾಗಿ ಅವಳ ಹುಟ್ಟಿನಿಂದ ಹಿಡಿದು ಎಲ್ಲಾ ಹಂತದವರೆಗೆ ಆಕೆನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡ್ತಾರೆ. ಇದೊಂದು JDS ನ ಕಲ್ಚರ್ ಆಗಿದೆ ಮಂಡ್ಯ ರಾಜಕಾರಣದಲ್ಲಿ. ಈ ರೀತಿ ಜನರನ್ನ ಪದೇ ಪದೇ ಮೂರ್ಖರನ್ನಾಗಿ ಮಾಡುವಂತ ಅವರ ಒಂದು ಈ ದುಸ್ಸಾಹಸಕ್ಕೆ ಪಾಠ ಕಲಿಸಬೇಕಾಗಿದೆ. ಅವತ್ತು
ರಮ್ಯಾ ಕಡೆಗೆ ಸಿಡಿದೆದ್ಬಿಟ್ಟು ಕುಮಾರಸ್ವಾಮಿ ಅವರ ವೈಯಕ್ತಿಕ ವಿಷಯಗಳು, ಖಾಸಗಿ ವಿಷಯಗಳನ್ನ ಬಹಳ ಕೆಟ್ಟದಾಗಿ ದಾಳಿ ಮಾಡಿ ಅವರು ತಮ್ಮನ್ನೇ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ಅವಾಗ ದೇವೇಗೌಡರು ಇಂಟರ್ವ್ಯೂನ್ ಆಗಿದ್ದಕ್ಕೆ ಒಂದು ಇತಿಶ್ರಿಯನ್ನ ಆಡ್ತಾರೆ. ಎಲ್ಲಿ ತನಕ ತಗೊಂಡು ಹೋಗ್ತಾರೆ ಜೆಡಿಎಸ್ ಅವರು ಒಂದು ಜಿಲ್ಲೆಯ ರಾಜಕಾರಣವನ್ನ ಅನ್ನುವಂಥದ್ದನ್ನ ಈ ರಾಜ್ಯದ ಜನ ಇವತ್ತು ಗಂಭೀರವಾಗಿ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಜೆಡಿಎಸ್ ಯಾವ ಮುಖ ಇಟ್ಕೊಂಡು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಿದೆ? 80 ಸಂಖ್ಯೆಯಲ್ಲಿ ಸಪೋರ್ಟ್ ಕೊಟ್ಟಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರನ್ನ, ಅವರ ಕೋ ಪಾರ್ಟ್ನರ್ಸ್ ಅನ್ನ ತುಳ್ಕೊಂಡು ಅವ್ರ ಮೇಲೆ ದ್ವೇಷದ ರಾಜಕಾರಣ ಮಾಡ್ಕೊಂಡು ಇವತ್ತು ನಮ್ಮ ಜೊತೆನಲ್ಲಿ ರಾಜಕಾರಣ ಮಾಡಕ್ ಬರ್ತಿಲ್ಲ ಅಂತ ನಿಷ್ಠುರ ಮಾಡಕ್ ಕೊಟ್ಟಿರುವಂತ ಆ ಜಿಲ್ಲೆಯ 3 ಮಂತ್ರಿಗಳು ಇವತ್ತು ಅಲ್ಲಿದ್ದಾರೆ. ಡಿ.ಸಿ. ತಮ್ಮಣ್ಣ ಅವ್ರು ಇರ್ಬೋದು, ಪುಟ್ಟರಾಜು ಅವ್ರು ಇರ್ಬೋದು, ಇವರೆಲ್ಲರೂ ಇವ್ರನ್ನ ಯಾಕೆ ಕಾನ್ಫಿಡೆನ್ಸ್ ತಗೊಂಡಿರ್ಗ ರಾಜಕಾರಣ ಮಾಡಕ್ಕಾಗಿಲ್ಲ? ಅಸೂಯೆ, ದ್ವೇಷ, ದಬ್ಬಾಳಿಕೆ ಜೆಡಿಎಸ್ ನ ಪ್ರಣಾಳಿಕೆನ ಇದು. ಈ ರೀತಿಯ ಒಂದು ಮಹಿಳೆಯ ಮೇಲೆ ದಬ್ಬಾಳಿಕೆ ಮಾಡೋದನ್ನ ರಾಜ್ಯದ ಮಹಿಳೆಯರು ಸಹಿಸಲ್ಲ ಅನ್ನೋದನ್ನ ಪ್ರಸನ್ನ ಕುಮಾರ್ ಅವರೇ. ಹರಿಪ್ರಸಾದ್, ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ. ಒಂದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡ್ತಕ್ಕಂಥ ಇಶ್ಯೂಸ್ ರಾಷ್ಟ್ರ ಮಟ್ಟದಿರ್ಬೋದು, ರಾಜ್ಯ ಮಟ್ಟದಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳು ನಿರೀಕ್ಷೆ ಮಾಡ್ತೀವಿ. ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ಗಳಾಗಲಿ ಪಕ್ಷಗಳಾಗಲಿ ಯಾವ ರೀತಿ ಇದು ನಿರೂಪಣೆ ಮಾಡ್ತಾರೆ ಅಂತ. ಆದರೆ ನಾವು ಮಂಡ್ಯ ಚುನಾವಣೆಯಲ್ಲಿ ನೋಡ್ತಿರೋದೇನು, ಒಂದು ಹಳ್ಳಿ ಗ್ರಾಮ ಪಂಚಾಯತಿಗಿಂತಲೂ ಭಾಳ ಲೆವೆಲ್ ಹೊಟ್ಟೋಗಿದೆ ಇದು ಚುನಾವಣೆ. ಜೋಡೆತ್ತು, ಕಳ್ಳೆತ್ತು, ಅವಳು ಗೋಡ್ತಿನ, ನಾಯ್ಡುನ ಮನೆ ಬಾಡಿಗೆ ಕಟ್ಟಿಲ್ಲ ಅನ್ನೋದ್ರಿಂದ ಹೇಳ್ಬೋದು, ಇವರೇನು ಮಾಡಿದ್ದಾರೆ ಅನ್ನೋದು ಹೇಳ್ಬೋದು. ಈ ರೀತಿ ಛತ್ರಿ ಯಾರು ಇಟ್ಕೊಂಡಿದ್ರು, ಬಿಸಿಲಲ್ಲಿ ಯಾರಿದ್ರು, ಈ ರೀತಿ ಚರ್ಚೆ ಮಾಡ್ತಾರೆ. ಬಹುಶಃ ಮೋದಿ ಏನಾರು ಬಂದು ಇಲ್ಲಿ ಮಂಡ್ಯದಲ್ಲಿ ಏನಾರು ಮಾರುವೇಷದಲ್ಲಿ ಓಡಾಡ್ಬಿಟ್ರೆ ಗಾಬರಿ ಬಿದ್ದೋಗ್ಬಿಡ್ತಾರೆ. ನಂದು ಹವಾ ಹೆಂಗಾರೆ ಎಲ್ಲೋಯ್ತು ದೇಶದಲ್ಲಿ, ಇದೇ ರೀತಿ ಪರಿಸ್ಥಿತಿ ಬಂದ್ಬಿಡ್ತದೆ. ಮಂಡ್ಯದಲ್ಲಿರ್ತಕ್ಕಂಥ ಇಶ್ಯೂಸ್ ನೋಡಿದ್ರೆ ನಡೀತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ. ನೀವು ಗ್ರಾಮ ಪಂಚಾಯತಿ ಚುನಾವಣಾ ಮಟ್ಟಕ್ಕಿಂತಲೂ ಕೆಳ ಮಟ್ಟದಲ್ಲಿ ಚುನಾವಣೆ ನಡೀತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರತಿಯೊಂದು ಗೆಲ್ಲಲೇಬೇಕು ಅನ್ನೋದೊಂದಿದು. ಇದು ಸುಮಲತಾ, ನಿಖಿಲ್ ಕುಮಾರಸ್ವಾಮಿ ಕೇವಲ ಸಾಂಕೇತಿಕ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಒಂದು ಸ್ಪಷ್ಟವಾಗಿದೆ, ಒಂದು ದೇವೇಗೌಡರನ್ನ ಭಾಳಷ್ಟು ಇಷ್ಟಪಡ್ತಕ್ಕಂಥ ಒಂದು ವರ್ಗ, ದೇವೇಗೌಡರು ಮತ್ತು ಅವ್ರ ಕುಟುಂಬನ ವಿರೋಧ ಮಾಡ್ತಕ್ಕಂಥ ಇನ್ನೊಂದು ವರ್ಗ, ಇಷ್ಟು ಇಲ್ಲಿ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು. ಇವರಿಬ್ಬರು ಅಭ್ಯರ್ಥಿಗಳಲ್ಲಿ ಸಾಂಕೇತಿಕ. ಹೀಗಾಗಿ ಏನಾಗಿದೆ, ಒಬ್ಬರನ್ನೊಬ್ಬರೊಬ್ಬರ ನಡುವೆ ವೈಯಕ್ತಿಕ ವೈಮನಸ್ಸುಗಳು, ಆರೋಪ ಪ್ರತ್ಯಾರೋಪಗಳು ಇವೆಲ್ಲ ನಡೀತಾ ಇರ್ತಕ್ಕಂಥನ ಇವರಿಬ್ಬರನ್ನ ಮುಂದಿಟ್ಕೊಂಡು ಬೇರೆ ಯಾರ್ಯಾರ್ದು ಏನೇನಿದೆ ದಾಳುಗಳು ಇದೆಯಲ್ಲ ಬಿಹೈಂಡ್ ದಿ ಸ್ಕ್ರೀನ್ ಇರ್ತಕ್ಕಂಥವ್ರು ಅವರು ಉರುಳಿಸ್ತಾ ಇದ್ದಾರೆ ಇಲ್ಲಿ. ಅದು ಯಾವ ಮಟ್ಟಕ್ಕೆ ಹೋಗ್ತದೆ ಚುನಾವಣೆ ವೇಳೆಗೆ ಅನ್ನೋದು ಬಹಳ ಆತಂಕವಾಗಿರ್ತಕ್ಕಂಥದ್ದು. ಏನಪ್ಪ ಅಂತ ಹೇಳಿದ್ರೆ ಏನೇನು ಅಹಿತಕರ ಘಟನೆಗಳು ನಡೀತದೋ. ಯಾಕೆಂದ್ರೆ ಇಬ್ಬರು ಹೊಸಬ್ರು. ಆ್ಯಕ್ಚುಲಿ ಅಲ್ಲಿ ಏನು ನಿಮಗೆ ಹೈ ವೋಲ್ಟೇಜ್ ಎಲೆಕ್ಷನ್ ಆಗಲಿಕ್ಕೆ ಏನು ಕಾರಣನೇ ಇಲ್ಲ ಇಲ್ಲಿ ಮಂಡ್ಯದಲ್ಲಿ. ಇಬ್ಬರು ಹೊಸಬ್ರು, ಅವ್ರಿಗೆ ಒಂದು ಸಾಕಷ್ಟು JDSನವ್ರಿಗೂ ಬೆಂಬಲ ಇದೆ. ಅಲ್ಲಿ ಭದ್ರಕೋಟೆ ಅವ್ರು ಹೇಳ್ದಂಗೆ ಎಲ್ಲ MLAಗಳು ಅವ್ರ ಕಡೆನೇ ಇದ್ದಾರೆ. ಇಲ್ಲಿ ಪಕ್ಷೇತರ ಅಭ್ಯರ್ಥಿ. ಆದರೆ ಇನ್ ಸ್ಪೈಟ್ ಆಫ್ ದಟ್ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ, BJP ಕ್ಯಾಂಡಿಡೇಟ್ ಇಲ್ಲ. ಕಾಂಗ್ರೆಸ್ನವರು ಕೆಲವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಬೆಂಬಲ ಕೊಡ್ತಿದ್ದಾರೆ, BJPನವರು ಓಪನ್ ಆಗಿ ಕ್ಯಾಂಡಿಡೇಟ್ ಆಗ್ತಾರೆ, ನಾವು ಸಪೋರ್ಟ್ ಅಂತ ಹೇಳಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಈ ರೀತಿ ಹೈ ವೋಲ್ಟೇಜ್ ಎಲೆಕ್ಷನ್ ಆಗಲಿಕ್ಕೆ ಯಾರ್ಯಾರು ತೆರೆ ಮೇಲಿದ್ದಾರಲ್ಲ ಅವರೆಲ್ಲ ಸೈಲೆಂಟ್ ಆಗಿದ್ದಾರೆ. ಮುಂದ್ಗಡೆ ಇರ್ತಕ್ಕಂಥವ್ರು ಸಾಂಕೇತಿಕ ಮಾತ್ರ ಇವರೆಲ್ಲ. ಸಪೋರ್ಟ್ ಘೋಷಣೆ ಮಾಡಿದ್ಮೇಲೆ ಇದರ ಸಮಸ್ಯೆ ಕ್ರಿಯೇಟ್ ಆಗಿ ಶುರುವಾಗಿತ್ತು. ಬಿಜೆಪಿ ಸಪೋರ್ಟ್ ಘೋಷಣೆ ಮಾಡಿದ್ಮೇಲೆ ಈ ಸಮಸ್ಯೆಗಳು ಶ್ರೀಕಂಠೇಗೌಡರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಶ್ರೀಕಂಠೇಗೌಡ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕಾಗಿತ್ತು, ಆದ್ರೆ ಅವರು KR ಪೇಟೆಗೆ ಹೋಗಿದ್ದಾರೆ. ಫೋನ್ ಮೂಲಕವಾಗಿ ಒಮ್ಮೆ ಮಾತನಾಡಿದ್ರು, ಮತ್ತೆ ಈಗ ಅವ್ರ ಸಂಪರ್ಕ ಸಿಗ್ತಾ ಇಲ್ಲ. ಹರಕೆರೆ ಶಶಿ ಅವರೇ, ಕೊನೆಯದಾಗಿ ತಾವು ಹೇಳ್ತೀರಿ, ಯಾಕಂದ್ರೆ ಇದು ನೀವು ಹೇಳಿರುವಂತಹ ಮಾತು ಹಂಗಾದ್ರೆ ಅದು ನಿಜ ಆಗುತ್ತೆ ಅಂತಲ್ಲ, ನೀವು ಮಾಡಿರುವಂತಹ ಆಪಾದನೆ ನಿಜ ಆಗುತ್ತೆ ಅನ್ನುವಂಥ ನಿಮ್ಮ ವಿಶ್ವಾಸನ? ಖಂಡಿತ ಆಗುತ್ತೆ ಸರ್. ನಮ್ಮ ಪಕ್ಷೇತರ ಅಭ್ಯರ್ಥಿ ಸುಮ್ಮನೆ ಯಾವುದು ಕೂಡ ಆರೋಪ ಮಾಡೋದಿಲ್ಲ. ಯಾಕೆಂದರೆ ಸತ್ಯಾಸತ್ಯತೆನ ಅವರ ತಿಳಿದು ಅವ್ರ ನಾಲೆಡ್ಜ್ ಬಂದಿರತಕ್ಕಂಥದ್ದನ್ನ ಹೇಳಿದ್ದಾರೆ. ಇನ್ನೊಂದು ವಿಚಾರ ಹೇಳಿದೆ, ನಮ್ಮ ಪ್ರಸನ್ನ ಕುಮಾರ್ ಹೇಳ್ದಂಗೆ ಇವರು ಅಭಿವೃದ್ಧಿ ವಿಚಾರನ ಬಿಟ್ಟಿದ್ದಾರೆ. ಯಾರು ಈ ಕ್ಯಾಂಡಿಡೇಟ್ ಇದಾರಲ್ಲ, ಕುಮಾರಸ್ವಾಮಿ ಆಗಲಿ ಅವ್ರ ಪಟಾಲಂ ಇದೆಯಲ್ಲ, 3 ಜನ ಮಂತ್ರಿಗಳು ಅವ್ರ ಸಾಧನೆ ನೀವಾದ್ರೂ ಕೂಡ ಇದನ್ನ ಪ್ರಸ್ತಾಪಿಸಿದೀರಾ? ನೀವು ನಿಮ್ಮ ಪ್ರಚಾರದಲ್ಲಾದ್ರೂ ನೀವು ಪ್ರಸ್ತಾಪಿಸ್ತಾ ಇದ್ದಾರೆ ಇದನ್ನ? ನಾವು ಮಂಡ್ಯಕ್ಕೆ ಇದನ್ನ ಮಾಡ್ತೀವಿ ಅನ್ನೋದು ನೀವು ಪ್ರಸ್ತಾಪಿಸ್ತಾ ಇದ್ದೀರಾ ಇದನ್ನ? ಕೇಳಿ ಸರ್, ಹೌದೌದು, ನಾವು ಖಂಡಿತ ಹೇಳ್ತಾ ಇದೀವಿ ಕೇಳಿ. ಅಂಬರೀಷ್ ಅಣ್ಣವ್ರನ್ನ
ಕಂಟಿನ್ಯೂ ಮಾಡಕ್ಕೆ ನಮ್ಗೊಂದು ಅವಕಾಶ ಕೊಡಿ ಅಂತ ನಾವೆಲ್ಲ ಕೇಳ್ಕೊಂತ ಇದೀವಿ. ನಾವು ಆ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ಜನತೆಗೆ ಮುಂದಿಡ್ತಾ ಇದೀವಿ. ಅಂಬರೀಷ್ ಅಣ್ಣವ್ರು ಮಾಡ್ತಿರ್ತಕ್ಕಂಥ ಕನಸು ಸರ್ ಒಂದು ವಿಚಾರ, ಅವ್ರಿಗೆ ಧರ್ಮಪತ್ನಿಗೆ ಮಾತ್ರ ಆ ಕನಸನ್ನ ಏನ್ ಹೇಳಿರ್ತಾರೆ ಆ ಕನಸನ್ನ ನನಸು ಮಾಡ್ಲಿಕ್ಕೆ ನಮ್ ಕ್ಯಾಂಡಿಡೇಟ್ ಬಂದಿದ್ದಾರೆ. ಅದನ್ನ ಬಿಟ್ಬಿಟ್ಟು ಇವರು ವೈಯಕ್ತಿಕವಾಗಿ ತೇಜ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ಇದೆಲ್ಲ ತರ್ಕೊಂಡಿದ್ದಾರೆ ಸರ್. ಬೇರೆಯವ್ರು ಯಾರು ಆಗಿದ್ರೆ ದೇವೇಗೌಡರು ಫ್ಯಾಮಿಲಿ ಈ ರೀತಿ ಮಾಡಿದ್ರೆ ಕ್ಷಮಿಸಿ, ಸಮಯದ ಅಭಾವ ಇದೆ. ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾನಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ ದಿನದ ಸುದ್ದಿಗಾಗಿ ನೋಡ್ತಾರೆ TV9.